ನನ್ನ ವಿಷಯವಾದ ವಿಜ್ಞಾನದ ಬಗ್ಗೆ ಏನನ್ನಾದರೂ ಹೇಳಬೇಕು ಅಂತ. ಅದರಲ್ಲಿ ನಿಮ್ಗೆಲ್ರಿಗೂ ಉತ್ಸಾಹ ಬರುವಂಥದ್ದು ಅಥವಾ ಸ್ವಲ್ಪವಾದರೂ ಇಂಟ್ರೆಸ್ಟ್ ಇರುವಂಥ ಟಾಪಿಕ್ ಏನಪ್ಪ ಅಂದರೆ, ಈ ನಮ್ಮ ವಿಶ್ವದಲ್ಲಿ ಎರಡು ಬಹಳ ಅತ್ಯಾಶ್ಚರ್ಯಕರವಾದ ವಿಷಯಗಳಿದೆ. ಒಂದು ನಮ್ಮ ದೃಶ್ಯ ಪ್ರಪಂಚ. ನಾವು ಈ ಪ್ರಪಂಚವನ್ನು ನೋಡಿಬಿಟ್ಟು ಬೆರಗಾಗದೆ ಇರೋದಕ್ಕೆ ಸಾಧ್ಯವೇ ಇಲ್ಲ. ಯಾವುದಾದ್ರೂ ರಾತ್ರಿ ಕೇಳಿಸ್ತಾ ಇದೆಯಾ? ಯಾರಿಗೆ ಕೇಳಿಸಲ್ಲ? ಯಾವ್ದೋ ಮಗು ಧ್ವನಿ ಬಂತಲ್ಲ? ಇಲ್ಲ ಕೇಳಿಸ್ತಾ ಇದೆ, ಹೇಳಿ. ಓಕೆ. ಲಿಂಗದಳ್ಳಿ ಅಂತ ಊರಲ್ಲಿ, ಬೆಂಗಳೂರಲ್ಲಾದರೆ ನಮಗೆ ಆಕಾಶ ಕಾಣಿಸೋದೇ ಇಲ್ಲ. ಈ ಬೀದಿ ದೀಪಗಳು, ಈ ಅಂಗಡಿಗಳ ಬೆಳಕು ಎಷ್ಟರ ಮಟ್ಟಿಗೆ ಬೆಳಕು ಆಗಿಬಿಟ್ಟಿರುತ್ತೆ ಇದ್ರ ಹೊರಗಡೆ, ನಮಗೆ ಆಕಾಶವನ್ನು ನೋಡುವಂಥ ಒಂದು ಅವಕಾಶವೇ ಸಿಕ್ಕೋದಿಲ್ಲ. ಲಿಂಗದಳ್ಳಿ ಅಂತ ಊರಲ್ಲಿ ಊರು ಹೊರಗಡೆ ವಾಕಿಂಗ್ ಹೋದರೆ ಬಹುಶಃ ಯಾವ ಬೇರೆ ಬೆಳಕು ಇರೋದಿಲ್ಲ. ಹೀಗಾಗಿ ಆ ಶುಭ್ರ ಆಕಾಶ ಕಾಣಿಸುತ್ತೆ. ಆ ಆಕಾಶದಲ್ಲಿ ಎಣಿಕೆಗೆ ಬಾರದಷ್ಟು ನಕ್ಷತ್ರ ರಾಶಿಗಳಿರುತ್ತೆ. ಈ ಎಂಥ ನಕ್ಷತ್ರ ರಾಶಿ ನಾವು ನೋಡಿದರೂ ಈ ನಕ್ಷತ್ರ ರಾಶಿ ಎಲ್ಲ ಒಂದು ಗುಂಪಿಗೆ ಸೇರಿದೆ. ಆ ಗುಂಪನ್ನೇ ನಾವು ನಮ್ಮ ಆಕಾಶಗಂಗೆ ನಕ್ಷತ್ರ ಸಮೂಹ ಅಂತ ಕರಿತೀವಿ. ಮಿಲ್ಕಿ ವೇ ಗ್ಯಾಲಾಕ್ಸಿ ಅಂತ ಇಂಗ್ಲೀಷಲ್ಲಿ ಹೇಳ್ತೀವಿ. ಇದೆಲ್ಲ ನಕ್ಷತ್ರಗಳು ಒಂದು ಗುಂಪು. ಇಂಥ ಕೋಟ್ಯಾಂತರ ನಕ್ಷತ್ರ ಗುಂಪುಗಳು ನಮ್ಮ ಪ್ರಪಂಚದಲ್ಲಿ ಇವೆ. ನಮ್ಮ ದೇಹವನ್ನು ಲೆಕ್ಕ ಹಾಕ್ಕೊಂಡ್ರೆ 6 ಅಡಿ 7 ಅಡಿ ಮನುಷ್ಯ ಆದರೂ ಈ ಭೂಮಿಯ ತೂಕದ ಲೆಕ್ಕದಲ್ಲಿ ನಮ್ಮ ತೂಕ ಲೆಕ್ಕವೇ ಇಲ್ಲ. ನಮ್ಮ ತೂಕ ಇರಲಿ, ಈ ಪ್ರಪಂಚದಲ್ಲಿರೋ 800 ಕೋಟಿ ಜನಗಳನ್ನೆಲ್ಲರದ್ದನ್ನು ಸೇರಿಸ್ಬಿಟ್ಟು ತೂಕ ಹಾಕಿದರು, ಆ ಭೂಮಿ ತೂಕದ ಭೂಮಿಯ ಒಟ್ಟು ದ್ರವ್ಯರಾಶಿ, ಭೂಮಿ ಒಳಗಿರೋ ದ್ರವ್ಯರಾಶಿಯ ಒಂದು ಸಣ್ಣ ಭಾಗ ಕೂಡ ನಾವು ಆಗೋದಿಲ್ಲ. ಮರಳು, ಈ ಸಮುದ್ರ ದಂಡೆ ಒಳಗೆ ಮರಳು ರಾಶಿ ಬಿದ್ದಿರುತ್ತಲ್ಲ, ಅದರಲ್ಲಿ ಒಂದು ಕಣವನ್ನು ಎತ್ಕೊಂಡ್ರೆ ಅಂತ ಒಂದು ಕಣ ಆ ಮರಳಿನ ರಾಶಿ ಒಳಗೆ ಎಷ್ಟು ಸಣ್ಣವೋ ಅಷ್ಟು ಸಣ್ಣ ಮನುಷ್ಯ ಈ ಭೂಮಿಗೆ ಹೋಲಿಸಿದರೆ. ಈ ಭೂಮಿ ನಮ್ಮ ಸೌರ ವ್ಯೂಹಕ್ಕೆ, ನಮ್ಮ ಸೂರ್ಯನ ಸಂಸಾರಕ್ಕೆ ಹೋಲಿಸಿದ್ರೆ ಅಷ್ಟೇ ಸಣ್ಣ. ಅದೇ ನಮ್ಮ ನಕ್ಷತ್ರ ರಾಶಿ ಇದೆಯಲ್ಲ, ಅದು ನಮ್ಮ ವಿಶ್ವಕ್ಕೆ ಹೋಲಿಸಿದ್ರೆ ಅಷ್ಟೇ ಸಣ್ಣ. ಅಂದರೆ ನಾವು ಲೆಕ್ಕಕ್ಕೆ ಇಲ್ಲದೆ ಹೋದರೂ ನಮಗೆ ಈ ಪ್ರಪಂಚದ ಬಗ್ಗೆ ಅರಿವು ಮೂಡಿರೋದು ಮಾತ್ರ ನಾವು ಬದುಕಿರೋದ್ರಿಂದ. ನಮಗೆ ಮೆದುಳು ಅನ್ನೋದು, ಮನಸ್ಸು ಅನ್ನೋದು ಇರೋದ್ರಿಂದ ನಮಗೆ ಈ ಪ್ರಪಂಚದ ಬಗ್ಗೆ ಅರಿವು ಮೂಡಿದೆ. ಈ ಪ್ರಪಂಚ ಒಂದು ಆಶ್ಚರ್ಯ ಅಂತ ಅದರಲ್ಲಿ ಅನುಮಾನವೇ ಇಲ್ಲ. ಅದು ಅಲ್ಲದೆ ರಾತ್ರಿ ಹೊತ್ತು ನಿಜವಾಗ್ಲೂ ಆಕಾಶವನ್ನು ನೋಡಿದರೆ ನಾವು ಭ್ರಾಂತಿ ಆಗಿಬಿಡುತ್ತೆ. ಇದು ಏನು ಇಂಥ ವಿಶ್ವ, ಇದಕ್ಕೆ ಏನು ಅರ್ಥ, ಈ ವಿಶ್ವ ಹೆಂಗೆ ಬಂತು ಅನ್ನೋ ಒಂದು ಕುತೂಹಲ ನಮಗೆ ಮೂಡದೇ ಇರೋದಿಲ್ಲ. ಆದರೆ ಈ ಕುತೂಹಲ ಮೂಡೋದು ನಮಗೆ ಯಾಕೆ ಕುತೂಹಲ ಮೂಡುತ್ತೆ? ನಮಗೆ ಒಂದು ಮೆದುಳಿದೆ. ಆ ಮೆದುಳು ಒಂದು ಮನಸ್ಸನ್ನು ಸೃಷ್ಟಿ ಮಾಡಿದೆ. ಆ ಮನಸ್ಸು ಯೋಚನೆ ಮಾಡುತ್ತೆ. ಆ ಯೋಚನೆ ನಮಗೆ ಈ ಪ್ರಪಂಚದ ಬಗ್ಗೆ ಕಲ್ಪನೆಯನ್ನು ಕೊಡುತ್ತೆ. ಅಂದರೆ ನಾನು ಹೇಳೋದು, ಹೊರ ಪ್ರಪಂಚ ಒಂದು ಅದ್ಭುತ ಅನಿಸಿದ್ರೆ ಜೀವ ಪ್ರಪಂಚವೇ ಇನ್ನೊಂದು ಅದ್ಭುತ. ಈ ಎರಡು ಅದ್ಭುತಗಳ ಬಗ್ಗೆ ಸಂಕ್ಷೇಪವಾಗಿ ಕೆಲವು ವಿಚಾರಗಳನ್ನು ವಿಮರ್ಶೆ ಮಾಡೋಣ ಅಂತ ನನ್ನ ಬಯಕೆ. ಈ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಅನ್ನೋದ್ರ ಬಗ್ಗೆ ಪ್ರತಿ ಪುರಾತನ ಧರ್ಮದಲ್ಲೂ ಒಂದಲ್ಲ ಒಂದು ಯೋಚನೆ ಇದ್ದೇ ಇದೆ. ನಮ್ಮಲ್ಲಿ ಋಗ್ವೇದ ಬಹಳ ಹಳೆಯದು ಅಂತ ಹೇಳ್ತೀವಿ. ಋಗ್ವೇದದ 10ನೇ ಮಂಡಲದಲ್ಲಿ ನಾಸದೀಯ ಸೂಕ್ತ ಅಂತ ಒಂದು ಸೂಕ್ತ ಇದೆ. ಆ ನಾಸದೀಯ ಸೂಕ್ತದಲ್ಲಿ ಈ ಪ್ರಪಂಚ ಹೇಗೆ ಪ್ರಾರಂಭ ಆಗಿರ್ಬೋದು ಅನ್ನೋದ್ರ ಬಗ್ಗೆ ಒಂದು ಚರ್ಚೆ ಬರುತ್ತೆ. ಆ ಚರ್ಚೆ ಪ್ರಕಾರ ಮೊದಲು ವಿಶ್ವದಲ್ಲಿ ಭಯಂಕರವಾದ ಶಕ್ತಿಯ ಆಗರ ಇತ್ತು. ಆ ಶಕ್ತಿ ತಾಂಡವವಾಡ್ತಾ ಇತ್ತು, ತನ್ನಲ್ಲೇ ತಾನು ಅಡಗಿತ್ತು ಆ ಶಕ್ತಿ ಯಾವುದೋ ರೀತಿ ಒಳಗೆ, ಆ ಶಕ್ತಿ ಒಳಗೆ ಒಂದು ಸಂಚಯನ ಆಗಿ, ಒಂದು ಸಂಚಾರ ಆಗಿ ಅದು ಪ್ರಪಂಚವಾಗಿ ಬದಲಾಗಿದೆ ಅಂತ. ಅದ್ರ ಜೊತೆಗೆ ತುದಿ ಒಳಗೆ ಹೀಗಾಗಿರ್ಬೋದಲ್ವಾ ಅಂತ ಕೇಳ್ತಾರೆ. ಅಂದರೆ ಆಗಿರ್ಬೋದು ಅನ್ನೋದು ಗ್ಯಾರಂಟಿ ಇಲ್ಲ, ಯಾವುದೋ ಒಂದು ಶಕ್ತಿಯ ಮೂಲ ಈ ಪ್ರಪಂಚವಾಗಿ ಬದಲಾಗಿರ್ಬೋದು ಅನ್ನೋ ಒಂದು ಊಹೆ ಬರುತ್ತೆ. ಅಲ್ಲ, ನಮಗೆ ಗೊತ್ತಿಲ್ಲದೆ ಇರ್ಬೋದು, ಆ ಮೇಲೆ ಕೂತಿದ್ದಾನಲ್ಲ ಪ್ರಪಂಚವನ್ನೆಲ್ಲ ನೋಡ್ತಾ, ಆ ವ್ಯಕ್ತಿಗೆ ಗೊತ್ತಿರ್ಬೋದು ಅಂತ. ಲಾಸ್ಟ್ ಲೈನು
ಆ ವ್ಯಕ್ತಿಗೂ ಗೊತ್ತಿಲ್ಲದೇನೆ ಇರಬಹುದು ಅಂತ ಒಂದು ಅನುಮಾನ ವ್ಯಕ್ತಪಡಿಸ್ತಾರೆ. ಅಂದರೆ ಈ ಪ್ರಪಂಚದ ಗುಟ್ಟು ನಮಗೆ ಗೊತ್ತಿಲ್ಲ ಅನ್ನೋದನ್ನು ಬಹಳ ಸೂಕ್ಷ್ಮವಾಗಿ ಬಹಳ ನಾಜೂಕತೆಯಿಂದ ಅಲ್ಲಿ ಚರ್ಚೆ ಬರುತ್ತೆ. ಇದಕ್ಕೆ ಬದಲಾಗಿ ಈ ಇವಾಗ 2000 ವರ್ಷ ಆಯಿತು ಕ್ರಿಶ್ಚಿಯಾನಿಟಿ ಶುರುವಾಗಿ. ಕ್ರಿಶ್ಚಿಯಾನಿಟಿ ಒಳಗೆ ಬೈಬಲಿನ ಮೊದಲನೇ ಅಧ್ಯಾಯ ಜೆನೆಸಿಸ್ ಅನ್ನೋ ಅಧ್ಯಾಯ, ಅದರಲ್ಲಿ ಪ್ರಪಂಚ ಹೇಗೆ ಹುಟ್ಟಿತು ಅನ್ನೋದ್ರ ಬಗ್ಗೆ ಒಂದು ಕಲ್ಪನೆ ಇದೆ. ಭಗವಂತ ಬೆಳಕಾಗಲಿಯಿಂದ ಬೆಳಕಾಗ್ಬಿಡ್ತು. 6 ದಿವಸದಲ್ಲಿ ಸಮಸ್ತ ವಿಶ್ವವನ್ನು ಸೃಷ್ಟಿ ಮಾಡಿಬಿಟ್ಟ. 7ನೇ ದಿವಸ ಭಾಳ ಸುಸ್ತಾಗ್ಬಿಡ್ತು. ಆ 6 ದಿವಸ ಸೃಷ್ಟಿ ಮಾಡಿ ಸುಸ್ತಾಗ್ಬಿಡ್ತು, ರೆಸ್ಟ್ ತೊಗೊಂಡ್ಬಿಟ್ಟ. ಅದು ಭಾನುವಾರ. ಹೀಗಾಗಿ ಭಾನುವಾರ ನೀವೆಲ್ಲ ರೆಸ್ಟ್ ತೊಗೋಬೇಕು. ಇನ್ನು ವಾರದ 6 ದಿವಸ ದುಡಿಬೇಕು. 6 ದಿವಸ ದುಡಿಯೋದು, 1 ದಿವಸ ರೆಸ್ಟು. ಅದು ಕ್ರಿಶ್ಚಿಯನ್ರ ನಂಬಿಕೆ. ಅದರ ಜೊತೆಗೆ ಅದೇ ರೀತಿ ಮುಸಲ್ಮಾನರಲ್ಲಿ ಅದು 1500 ವರ್ಷ ಹಿಂದಿಂದು, 2000 ವರ್ಷ ಹಿಂದಿಂದಲ್ಲ. ಅವರು ಬಹುಶಃ ಕ್ರಿಶ್ಚಿಯನ್ರಿಂದಲೇ ಈ ಕಥೆಯನ್ನು ಪಡ್ಕೊಂಡು ಆ ಕಥೆಯನ್ನು ಸೃಷ್ಟಿ ಮಾಡಿದ್ದಾರೆ. ಅದಕ್ಕೆ ಉಪ್ಪು ಖಾರ ಸೇರಿಸಿದ್ದಾರೆ. ಅವ್ರ ಪ್ರಕಾರನೂ ಭಗವಂತ 6 ದಿವಸದಲ್ಲಿ ಸಮಸ್ತ ವಿಶ್ವವನ್ನು ಸೃಷ್ಟಿ ಮಾಡಿದವನು ಮೊದಲು ಏಕೀಭೂತವಾಗಿತ್ತು ಪ್ರಪಂಚ. ಅಂದರೆ ಪ್ರಪಂಚದಲ್ಲಿ ಇದು ಬೇರೆ ಅದು ಬೇರೆ ಅನ್ನೋ ಭೇದ ಭಾವ ಇರಲಿಲ್ಲ. ಎಲ್ಲವೂ ಏಕೀಕಾರವಾಗಿತ್ತು ಪ್ರಪಂಚದಲ್ಲಿ. ಅದು ಏಕೀಕಾರವಾಗಿದ್ದಿದ್ದು ಏನೋ ಗೊತ್ತಿಲ್ಲ, ಬೆಳಕೆ ಅಥವಾ ಇನ್ಯಾವುದೋ ವಸ್ತುನೇ ಗೊತ್ತಿಲ್ಲ. ಒಟ್ಟಲ್ಲಿ ಏಕೀಕಾರವಾಗಿದ್ದ ಪ್ರಪಂಚವನ್ನು ಘನವಸ್ತು ಅನಿಲ ವಸ್ತುವಾಗಿ ಬೇರೆ ಮಾಡಿದ. ಅಂದರೆ ಭೂಮಿಯನ್ನು ಆಕಾಶವನ್ನು ಬೇರೆ ಮಾಡಿಬಿಟ್ಟ. ಅದು ಮಾಡಿದ ಮೇಲೆ ಒಂದು ಸೃಷ್ಟಿ ಮಾಡಿದ. ಆ ಸೃಷ್ಟಿ ಯಾಕೆ ಮಾಡಿದ ಅಂದರೆ ಆ ಸೃಷ್ಟಿಗಳಿಗೆ ಏನು ಕರೀತಾರೆ, ಜೀನಿ ಅಲ್ಲ, ಅದಕ್ಕೆ ಏನಂತ ಕರೀತಾರೆ, ಒಂದು ನಿಮಿಷ ಹೇಳ್ತೀನಿ, ಅದರ ಹೆಸರು ಹೇಳ್ತೀನಿ ಒಂದು ನಿಮಿಷಕ್ಕೆ. ಅವುಗಳನ್ನು ಸೃಷ್ಟಿ ಮಾಡಿದ. ಅದು ಯಾಕೆ ಸೃಷ್ಟಿ ಮಾಡಿದ ಅಂದರೆ ತನ್ನನ್ನೇ ಯಾವಾಗಲೂ ಭಜನೆ ಮಾಡಿಕೊಂಡು ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡು ಇರಲಿ ಅಂತ. ಹೀಗಾಗಿ ಆ ಸೃಷ್ಟಿ ಒಳಗೆ ಅವ್ರಿಗೆ ಮನಸ್ಸನ್ನು ಕೊಡಲಿಲ್ಲ ಅವನು. ಅವರಿಗೆ ನಿದ್ದೆ ಬರೋಲ್ಲ, ನಿದ್ದೆ ಅವಶ್ಯಕತೆ ಇಲ್ಲ, ಹಸಿವಾಗೋದಿಲ್ಲ. ಹೀಗಾಗಿ ಯಾವ ಅಡಚಣೆ ಇಲ್ಲದೇನೆ ಯಾವಾಗಲೂ ಅಲ್ಲಾಹುವಿನ ಭಜನೆ ಒಳಗೆ ಅವರು ನಿರತರಾಗಿರ್ತಾರೆ. ಅಂಥ ಜನಗಳನ್ನು ಸೃಷ್ಟಿ ಮಾಡಿದ. ಅದರಲ್ಲಿ ಒಬ್ಬ ಅವನು ಅಲ್ಲಾಹುಗೆ ಬಹಳ ನಿಕಟ ವ್ಯಕ್ತಿ. ಅವನನ್ನು ಆ ದೇವರು ಮುಂದೆ ಕಳಿಸ್ತಾ ಇದ್ದ ಪ್ರವಾದಿಗಳಿಗೆ ಸಂದೇಶ ಕಳಿಸೋದಕ್ಕೆ ಉಪಯೋಗಿಸ್ತಾ ಇದ್ದ. ಆದಮೇಲೆ ಜೀನಿಗಳಿಗಂತ ಒಂದು ಸೃಷ್ಟಿ ಮಾಡಿದ, ಲಕ್ಷಾಂತರ ಜೀನಿಗಳನ್ನು ಸೃಷ್ಟಿ ಮಾಡಿದ. ಜೀನಿಗಳಲ್ಲಿ ಆ ಮೊದಲು ಸೃಷ್ಟಿ ಮಾಡಿದ ಜೀವಿಗಳಿಗೆ ಗಂಡು ಹೆಣ್ಣು ಅಂತರ ಇರಲಿಲ್ಲ. ಅವರು ಮದುವೆ ಆಗೋದಿಲ್ಲ, ಅವರು ನಿದ್ದೆ ಮಾಡೋದಿಲ್ಲ, ಊಟ ಮಾಡೋದಿಲ್ಲ, ಯಾವಾಗಲೂ ಅಲ್ಲಾಹು ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಅದೇ ಈ ಜೀನಿಗಳಿಗೆ ಅದರಲ್ಲಿ ಗಂಡು ಹೆಣ್ಣು ಇರ್ತಾರೆ, ಅವರು ಮದುವೆನೂ ಮಾಡ್ಕೋಬಹುದು. ಅವ್ರು ಮನುಷ್ಯರನ್ನು ಮದುವೆ ಮಾಡ್ಕೊಳ್ಳೋ ಹಾಗಿಲ್ಲ, ಅವರವರಲ್ಲೇ ಮದುವೆ ಮಾಡ್ಕೋಬೋದು, ಮಕ್ಕಳಾಗ್ಬೋದು. ಸುಮಾರು ಅವರ ಆಯಸ್ಸು 1000 ವರ್ಷದಿಂದ 1500 ವರ್ಷ. ಅವರು ಆ ಜೀನಿಗಳು ನಮ್ಮ ಕಣ್ಣಿಗೆ ಕಾಣಿಸೋದೇ ಇಲ್ಲ, ಮನುಷ್ಯರ ಕಣ್ಣಿಗೆ ಅವ್ರು ಕಾಣಿಸೋದಿಲ್ಲ. ಹೀಗಾಗಿ ಆ ಜೀನಿಗಳ ಆಕಾರ ಯಾವುದು ಅಂತ ನಮಗೆ ಗೊತ್ತಿಲ್ಲ. ಆ ಕೆಲವು ಸಲ ಆ ಜೀನಿಗಳು ಮಕ್ಕಳ ಕಣ್ಣಿಗೆ ಕಾಣಿಸ್ಬಿಡ್ತಾರಂತೆ. ಅವ ಮಕ್ಕಳು ಚಟಾರ್ ಅಂತ ಅಳ್ತಾರಂತೆ. ಹೀಗಾಗಿ ಕಾರಣ ಇಲ್ಲದೆ ಯಾವುದಾದ್ರೂ ಮಗು ಅಳ್ತಾ ಇದ್ರೆ ಅದಕ್ಕೆ ಜೀನಿ ಕಾಣಿಸ್ಕೊಂಡಿದೆ ಅಂತ ನಾವು ತೀರ್ಮಾನ ಮಾಡ್ಬೋದು. ಹಾಗೆ ಕೆಲಸದಲ್ಲಿ ಕತ್ತೆಗಳಿಗೆ ಅಥವಾ ನಾಯಿಗಳಿಗೆ ಕಾಣಿಸ್ಕೊಳ್ಳುತ್ತಂತೆ. ಅವಾಗ ನಾಯಿ ಸಕ್ಕಾಬಟ್ಟೆ ಬೊಗಳೋಕೆ ಮಾಡಿಬಿಡುತ್ತಂತೆ. ಹಾಗಾದರೆ ಆ ನಾಯಿಗೆ ಬಹುಶಃ ಜೀನಿ ಕಾಣಿಸ್ಕೊಂಡಿದೆ ಅಂತ ಅಂದ್ಕೋಬಹುದು ನಾವು. ಈ ಜೀನಿಗಳು ಎಲ್ಲರೂ ಮುಸಲ್ಮಾನರಲ್ಲ. ಈ ಮುಸಲ್ಮಾನರಲ್ಲಿ, ಕ್ರಿಶ್ಚಿಯನ್ರಲ್ಲೇ ಆಗಲಿ ಮುಸಲ್ಮಾನರಲ್ಲೇ ಆಗಲಿ, ಸತ್ತ ಮೇಲೆ ನಮ್ಮಲ್ಲಿ ಪುನರಪಿ ಜನನಂ ಪುನರಪಿ ಮರಣಂ ಅಂತ ಮತ್ತೆ ನಾವು ಹುಟ್ಟಿ ಬರ್ತೀವಿ ಅಂತ ಅನ್ನೋ ಒಂದು ನಂಬಿಕೆ ಇದೆ. ಅವರಲ್ಲಿ ಆ ನಂಬಿಕೆ ಇಲ್ಲ. ಈ ಜೀವನ ಕಳೆದ ಮೇಲೆ ನಾವು ಇಲ್ಲ ಸ್ವರ್ಗಕ್ಕೆ ಹೋಗ್ತೀವಿ, ಇಲ್ಲ ನರಕಕ್ಕೆ ಹೋಗ್ತೀವಿ. ಪುಣ್ಯ ಮಾಡಿದವರು ಸ್ವರ್ಗಕ್ಕೆ ಹೋಗ್ತಾರೆ, ಪಾಪ ಮಾಡಿದವರು ನರಕಕ್ಕೆ ಹೋಗ್ತಾರೆ. ಅದರಲ್ಲೂ ಕ್ರಿಶ್ಚಿಯನ್ರಲ್ಲಿ ಕ್ರಿಶ್ಚಿಯನ್ ಆಗಿದ್ದರೆ ಮಾತ್ರ ಸ್ವರ್ಗಕ್ಕೆ ಹೋಗ್ತಾರೆ. ಪುಣ್ಯ ಮಾಡಿರಬೇಕು, ಕ್ರಿಶ್ಚಿಯನ್ ಆಗಿರಬೇಕು, ಅವಾಗ ಸ್ವರ್ಗಕ್ಕೆ ಹೋಗ್ತಾರೆ. ಪುಣ್ಯ ಮಾಡಿಲ್ಲದೆ ಇರೋರು
ಅವ್ರು ಕ್ರಿಶ್ಚಿಯನ್ನೇ ಆಗಿರಲಿ, ಅಥವಾ ಕ್ರಿಶ್ಚಿಯನ್ ಅಲ್ಲದೆ ಇರೋರು, ಅವ್ರು ಪುಣ್ಯನಾದರೂ ಮಾಡಿರಲಿ ಪಾಪನಾದರೂ ಮಾಡಿರಲಿ, ಅವ್ರಿಗೆ ನರಕ ಕಟ್ಟಿಟ್ಟು ಬುತ್ತಿ. ಮುಸಲ್ಮಾನರಲ್ಲೂ ಹೀಗೆ, ಯಾರು ಮುಸಲ್ಮಾನರಲ್ವೋ ಅವರಿಗೆ ಸ್ವರ್ಗಕ್ಕೆ ಪ್ರವೇಶ ಇಲ್ಲ, ಅವರು ಯಾವಾಗಲೂ ನರಕಕ್ಕೆ ಹೋಗೇ ತೀರಬೇಕಾಗುತ್ತೆ. ಈ ಮುಸಲ್ಮಾನರ ನರಕದ ವರ್ಣನೆ ಮಾತ್ರ ಈ ಕುರಾನ್ನಲ್ಲಿ, ಜೊತೆಗೆ ಈ ಹದೀಸ್ ಅಂತ ಇನ್ನೊಂದು ಧರ್ಮಗ್ರಂಥ ಇದೆ. ಕುರಾನ್ ನಮ್ಮಲ್ಲಿ ಇವಾಗ ಸ್ಮೃತಿ ಶ್ರುತಿ ಅಂತ, ಸ್ಮೃತಿ ವೇದಗಳು ಒಂದು ವೇದ ಉಪನಿಷತ್ತು ಒಂದು ರೀತಿ ಆದರೆ ಪುರಾಣಗಳು ಇನ್ನೊಂದು ರೀತಿ. ವೇದಗಳು ಬಹಳ ಮುಖ್ಯ, ಪುರಾಣಗಳು ಸ್ವಲ್ಪ ಗೌಣ, ಮುಖ್ಯ ಅಲ್ಲ ಅಂತಲ್ಲ, ಗೌಣ. ಹಾಗೆ ಸಾವಿರಲ್ಲೂ ಕೂಡ ಕುರಾನ್ ಬಹಳ ಅತ್ಯಂತ ಶ್ರೇಷ್ಠ, ಅದೇ ಹದೀಸ್ ಅಷ್ಟು ಶ್ರೇಷ್ಠ ಅಲ್ಲ. ಯಾಕೆ ಹೀಗೆ ವ್ಯತ್ಯಾಸ ಅಂದರೆ, ಕುರಾನ್ ನೇರವಾಗಿ ಅಲ್ಲಾ ಮೊಹಮ್ಮದಿಗೆ ತಿಳಿಸಿರೋದು. ಅಂದರೆ ಕುರಾನ್ ಮೊಹಮ್ಮದ್ ಅಲ್ಲವೇ ಅಲ್ಲ, ಕರ್ತೃ ಮೊಹಮ್ಮದ್ ಅಲ್ಲ, ಅಲ್ಲಾನೇ ಅದರ ಕರ್ತೃ. ಅದನ್ನು ಮೊಹಮ್ಮದಿಗೆ ಹೇಳಿ, ಮೊಹಮ್ಮದ್ ಜ್ಞಾಪಕದಿಂದ ಕೆಳಗೆ ಬಂದು, ಬೆಟ್ಟದಿಂದ ಕೆಳಗಿಳಿದು ಬಂದು ಬೆಟ್ಟದಲ್ಲಿ ಪ್ರಾರ್ಥನೆ ಮಾಡ್ತಾ ಇರಬೇಕಾದ್ರೆ ಅವನಿಗೆ ಅಲ್ಲಾಹು ಈ ಕುರಾನಿನ ಪದ್ಯಗಳನ್ನೆಲ್ಲ ಹೇಳ್ತಾನೆ. ಕೆಳಗಡೆ ಬಂದು ಅವನು ಡಿಕ್ಟೇಟ್ ಮಾಡ್ತಾನೆ ಅವನ ಶಿಷ್ಯರಿಗೆ. ಅವ್ರು ಬರ್ಕೊಂಡಿದ್ದು ಕುರಾನ್ ಅಂತ. ಅಂದರೆ ಕುರಾನು ವೇದವಾಕ್ಯ, ದೇವವಾಕ್ಯ, ಅದರಲ್ಲಿ ಒಂದು ಚೂರು ವ್ಯತ್ಯಾಸ ಆಗೋದಕ್ಕೆ ಸಾಧ್ಯವೇ ಇಲ್ಲ ಅಂತ. ಅದೇ ಹದೀಸ್ ಅಂದರೆ ಅದು ಮೊಹಮ್ಮದ್ ಅವನ ಜೀವನದಲ್ಲಿ ಏನನ್ನು ಮಾಡ್ದ ಅನ್ನೋ ಒಂದು ದಾಖಲೆ. ಆ ದಾಖಲೆನೂ ಮುಖ್ಯನೇ, ಯಾಕೆಂದರೆ ಮೊಹಮ್ಮದ್ ಮಾಡಿರ್ತಾನೆ. ಅದು ಮುಖ್ಯ ಆದರೂ ಅದು ಕುರಾನ್ನಷ್ಟು ಮುಖ್ಯ ಅಲ್ಲ. ಯಾಕೆಂದರೆ ಇದು ಬರೆಯೋರು ಸ್ವಲ್ಪ ತಪ್ಪು ಮಾಡಿರ್ಬೋದು, ಮೊಹಮ್ಮದ್ ಹಾಗೆ ಮಾಡಿಲ್ಲದೆ ಇರ್ಬೋದು, ಈ ಥರ ವಿಮರ್ಶೆ ಮಾಡೋದಕ್ಕೆ ಸಾಧ್ಯ ಉಂಟು. ಆದರೆ ಕುರಾನ್ ಮಾತ್ರ ನೀವು ಪ್ರಶ್ನಿಸೋ ಹಾಗೆ ಇಲ್ಲ, ಯಾಕೆಂದರೆ ನೇರವಾಗಿ ಅಲ್ಲಾಹುನಿಂದಲೇ ಮೊಹಮ್ಮದಿಗೆ ಬಂದಿರೋದು. ಈ ಥರ ಸೃಷ್ಟಿ ಬಗ್ಗೆ ಅನೇಕ ಕಲ್ಪನೆಗಳಿದೆ. ವಿಜ್ಞಾನಿಗಳ ಪ್ರಕಾರ ಏನು? ನಾನು ಇದರಲ್ಲಿ ಯಾವುದನ್ನೂ ಸರಿ ತಪ್ಪು ಅಂತ ಹೇಳೋದಿಲ್ಲ. ಈ ನಾಸದೀಯ ಸೂಕ್ತದಲ್ಲಿ ಒಂದು ರೀತಿ ಇದೆ, ಕ್ರಿಶ್ಚಿಯನ್ರಲ್ಲಿ ಒಂದು ರೀತಿ ಇದೆ, ಮುಸಲ್ಮಾನರಲ್ಲಿ ಕ್ರಿಶ್ಚಿಯನ್ರಲ್ಲಿ ಸುಮಾರಾಗಿ ಅದೇ ರೀತಿ ಇದೆ. ಕ್ರಿಶ್ಚಿಯನ್ರಲ್ಲಿ ಸ್ವಲ್ಪ ಸಂಕ್ಷಿಪ್ತವಾಗಿದ್ದರೆ ಕುರಾನ್ನಲ್ಲಿ ಇದು ತುಂಬ ವಿಶೇಷವಾಗಿ ಬಹಳ ಬಹಳ ವಿವರಣೆಯಿಂದ ಕೂಡಿದೆ. ಅದೇ ವಿಜ್ಞಾನಿಗಳು ಏನು ಹೇಳ್ತಾರೆ, ಈ ವಿಶ್ವ ಅನ್ನೋದು ಈ ಸುಮಾರು 13,000 ಕೋಟಿ ವರ್ಷಗಳಿಗಿಂತಲೂ ಹಿಂದೆ ಇರಲೇ ಇಲ್ಲ, ವಿಶ್ವವೇ ಇರಲಿಲ್ಲ. ಅಥವಾ ವಿಶ್ವ ಒಂದು ಬಿಂದು ರೂಪದಲ್ಲಿತ್ತು, ಆ ಬಿಂದುನೇ ದೊಡ್ಡದಾಗಿ ಈ ವಿಶ್ವ ಆಗಿದೆ ಅಂತ. ಇದೇನು ವಿಚಿತ್ರ, ಅದು ಹೇಗೆ ಒಂದು ಬಿಂದು ಇಷ್ಟು ದೊಡ್ಡ ವಿಶ್ವ ಆಗಿದೆ ಅಂತ ಅದು ಹೇಗೆ ವಿಜ್ಞಾನಿಗಳು ಹೇಳ್ತಾರೆ ಅಂದರೆ, ಇವಾಗ ಅದಕ್ಕೆ ಒಂದು ಸರಳ ಉದಾಹರಣೆ ಕೊಡ್ಬೋದು. ಪ್ರಪಂಚದಲ್ಲಿರೋ ಯಾವ ವಸ್ತುವನ್ನೇ ಆಗಲಿ, ಇವಾಗ ಕಬ್ಬಿಣ ತಗೊಳ್ಳಿ ಅಥವಾ ತಾಮ್ರ ತಗೊಳ್ಳಿ, ಅದನ್ನು ತುಂಬ ಕಾಸಿದರೆ ಅದು ಮೊದಲು ಕೆಂಪಾಗುತ್ತೆ, ಆದಮೇಲೆ ಬಿಳಿ ಆಗುತ್ತೆ, ಆದಮೇಲೆ ನೀಲಿ ಆಗುತ್ತೆ, ಅದರ ಬಣ್ಣ ನೀಲಿ ಆಗುತ್ತೆ. ಅಂದರೆ ಅದು ಗಾಳಿ ಒಳಗೆ ಉರಿದೇ ಇದ್ದರೆ. ಇವಾಗ ಮೆಗ್ನೀಷಿಯಮ್ ಅನ್ನೋ ಲೋಹ ಇದೆ, ಅದನ್ನು ತುಂಬ ಕಾಸಿಬಿಟ್ರೆ ಅದು ಗಾಳಿ ಒಳಗೆ ಉರಿದ್ಬಿಟ್ಟು ಬೂದಿ ಆಗಿಬಿಡುತ್ತೆ. ಅಂತ ಬೂದಿ ಆಗೋ ಅಂಥ ವಸ್ತುವನ್ನು ತಗೊಳ್ಳೋದು ಬೇಡ ನಾವು. ಚಿನ್ನ ತಗೊಳ್ಳೋಣ, ಚಿನ್ನ ಎಷ್ಟು ಕಾಸಿದ್ರೂ ಉರಿಯೋದಿಲ್ಲ, ಗಾಳಿ ಒಳಗೆ ಉರಿಯೋದಿಲ್ಲ ಅದು. ಅಂದರೆ ಗಾಳಿ ಒಳಗೆ ಆಮ್ಲಜನಕ ಅನ್ನೋ ಒಂದು ಭಾಗ ಇದೆ, ಆ ಆಮ್ಲಜನಕ ಒಂದು ವಸ್ತು ಸೇರಿಬಿಟ್ಟು ಉರಿದ್ಬಿಟ್ಟು ಬೂದಿ ಆಗೋದಕ್ಕೆ ಸಾಧ್ಯ ಉಂಟು. ಅಂಥ ಬೂದಿ ಆಗದೇ ಇರೋವಂಥ ಒಂದು ವಸ್ತುವನ್ನು ತೊಗೊಂಡ್ಬಿಟ್ಟು ಕಾಸಿದ್ರೆ ಆವಾಗ ಅದರಲ್ಲಿರೋ ವಸ್ತು ವಿಶೇಷದಿಂದಾಗಿ ಕೆಲವೇ ಬಣ್ಣಗಳು ಹೊರಗೆ ಬರುತ್ತೆ. ಇವಾಗ ತಾಮ್ರವನ್ನು ಕಾಸಿದರೆ ಕೆಲವು ಬಣ್ಣದ ಬೆಳಕು ಹೊರಗೆ ಬರುತ್ತೆ. ಚಿನ್ನವನ್ನು ಕಾಸಿದರೆ ಬೇರೆ ಬಣ್ಣದ ಬೆಳಕುಗಳು ಹೊರಗೆ ಬರುತ್ತೆ. ಹೀಗಾಗಿ ಆ ಯಾವ್ಯಾವ ಬಣ್ಣದ ಬೆಳಕು ಹೊರಗೆ ಬರ್ತಾ ಇದೆ ಅನ್ನೋ ವಿಚಾರವನ್ನು ಮಾಡಿದರೆ ಅದರಲ್ಲಿರೋ ವಸ್ತು ಯಾವುದು ಅನ್ನೋದನ್ನು ಕಂಡುಹಿಡಿಬೋದು. ಅಂದರೆ ಆ ಚಿನ್ನದಿಂದ ಬರೋ ಬೆಳಕನ್ನು ನಾವು ಕಂಡ್ರೆ ಅಲ್ಲಿ ಚಿನ್ನ ಇದೆ ಅಂತ, ಹೊಗೆ ಇದ್ದಲ್ಲಿ ಬೆಂಕಿ ಇದೆ ಅಂತ ತೀರ್ಮಾನ ಮಾಡಿದ ಹಾಗೆ ಯಾವ ಬಣ್ಣ ಬರುತ್ತೆ ಅನ್ನೋದನ್ನು ತಿಳ್ಕೊಂಡು ಅದರಲ್ಲಿ ಯಾವ ಲೋಹ ಇದೆ ಅನ್ನೋದನ್ನು ನಾವು ತಿಳ್ಕೊಬಹುದು. ಇವಾಗ ಸೂರ್ಯನಿಗೆ ನಮ್ಗೆ ಹೋಗೋಕ್ಕಾಗಲ್ಲ, ಸೂರ್ಯನ ಹತ್ತಿರ ಹೋಗ್ತದೆ, ಸೂರ್ಯನ ಹತ್ತಿರ ಅಲ್ಲ, ಭೂಮಿ ಎಷ್ಟು ದೂರದಲ್ಲಿದೆಯೋ ಅದರ ಅರ್ಧ ದೂರಕ್ಕೆ ಹೋದರೂ ನಾವು ಸುಟ್ಟು ಭಸ್ಮವಾಗ್ತೀವಿ, ಸೂರ್ಯನ ಹತ್ತಿರ ಹೋಗೋಕ್ಕಾಗೋದಿಲ್ಲ. ಆದರೆ ಸೂರ್ಯನಲ್ಲಿ ಏನಿದೆ ಅಂತ ನಮಗೆ ತಿಳ್ಕೋಬೇಕು. ಆವಾಗ ಏನು ಮಾಡ್ಬೋದು, ಸೂರ್ಯನ ಬರೋ ಬೆಳಕಲ್ಲಿ ಯಾವ್ಯಾವ ಬಣ್ಣಗಳಿದೆ ಅಂತ ಪರೀಕ್ಷೆ ಮಾಡಿದರೆ ಆಯಿತು.
ಆ ಯಾವ್ಯಾವ ಬಣ್ಣಗಳಿದೆಯೋ ಯಾವ ವಸ್ತು ಸೂರ್ಯನಲ್ಲಿದೆ ಅಂತ ನಾವು ತೀರ್ಮಾನ ಮಾಡ್ಬೋದು. ಇದರ ಪ್ರಕಾರ ನಮ್ಮ ಸೂರ್ಯನಲ್ಲಿ ಬಹುಮಟ್ಟಿಗೆ ಹೈಡ್ರೋಜನ್ ಅನ್ನೋ ಜಲಜನಕ ಹೈಡ್ರೋಜನ್ ಅನ್ನೋ ಅನಿಲ ಇದೆ. ಕೆಲವು ಮಟ್ಟಿಗೆ ಹೀಲಿಯಂ ಅನ್ನೋ ಅನಿಲನೂ ಇದೆ. ಅಂತೂ ಸೂರ್ಯ ಆಗಿರೋದು ಹೈಡ್ರೋಜನ್ ಹೀಲಿಯಂಗಳ ಮಿಶ್ರಣ ಅಂತ ಕರೀಬೋದು. ಇನ್ನು ಬೇರೆ ಲೋಹಗಳಿಲ್ಲ. ಇವಾಗ ಕಬ್ಬಿಣ ಆಗಲಿ ಅಥವಾ ತಾಮ್ರ ಆಗಲಿ ಹೆಚ್ಚಿಲ್ಲ ಸೂರ್ಯನಲ್ಲಿ. ಹಾಗೆ ನಕ್ಷತ್ರಗಳಿಂದ ಬರೋ ಬೆಳಕನ್ನು ಒಡೆದು ಬಿಟ್ಟು ಅದರಲ್ಲಿ ಯಾವ್ಯಾವ ಬಣ್ಣ ಇದೆ ಅಂತ ತಿಳ್ಕೊಂಡ್ರೆ ಆ ನಕ್ಷತ್ರಗಳಲ್ಲಿ ಏನಿದೆ ಅಂತ ತಿಳಿಯುತ್ತೆ. ಅದರ ಪ್ರಕಾರ ಎಲ್ಲ ನಕ್ಷತ್ರಗಳಲ್ಲಿರೋದು ಸೂರ್ಯನಲ್ಲಿರೋ ವಸ್ತುಗಳೇ. ಅಂದರೆ ಜಲಜನಕ, ಹೈಡ್ರೋಜನ್ ಮತ್ತು ಹೀಲಿಯಂ ಎರಡು ಅನಿಲಗಳು ಎಲ್ಲ ನಕ್ಷತ್ರಗಳಲ್ಲೂ ಇದೆ. ಹಾಗಾದರೆ ಈ ಪ್ರಪಂಚದಲ್ಲಿ ಬೇರೆ ವಸ್ತುಗಳು ಹೇಗೆ ಬಂತು ಅನ್ನೋ ಒಂದು ಪ್ರಶ್ನೆ ಹೇಳುತ್ತೆ. ಆ ಪ್ರಶ್ನೆಯನ್ನು ಈ ಸದ್ಯಕ್ಕೆ ತಗೊಳ್ಳೋದು ಬೇಡ. ಒಟ್ಟಲ್ಲಿ ಈಗ ನೀವು ಒಂದು ರೈಲ್ವೆ, ಇವಾಗ ತರೀಕೆರೆ ಒಳಗೆ ರೈಲಿದೆ. ಆ ರೈಲ್ವೆ ಹಳಿ ಹತ್ರ ನಿಂತಿದ್ದೀರಿ ಅಂತ ತಿಳ್ಕೊಳ್ಳಿ. ತೀರಾ ಹತ್ರ ನಿಲ್ಬೇಡಿ, ಅಪಾಯ. ಸ್ವಲ್ಪ ದೂರ ನಿಂತುಬಿಟ್ಟು ಆ ರೈಲ್ ಬರ್ತಾ ಇರಬೇಕಾದ್ರೆ ಅವನು ವಿಷಲ್ ಊದಿದ್ರೆ, ರೈಲಿನ ವಿಷಲ್ ಊದಿದ್ರೆ ಅದು ಹತ್ರ ಬರ್ತಾ ಇದ್ದಾಗ ಕೀರ್ಲ ಕಂಠದಲ್ಲಿ ವಿಷಲ್ ಕಾಣಿಸುತ್ತೆ. ಅದೇ ರೈಲ್ ನಮ್ಮಿಂದ ದೂರ ಹೋಗ್ತಾ ಇದ್ದರೆ ಅದೇ ವಿಷಲ್ಲು ಮಂದ್ರ ಸ್ಥಾಯಿ ಒಳಗೆ ಕೇಳಿಸುತ್ತೆ. ಅಂದರೆ ಶಬ್ದದ ಸ್ಥಾಯಿ ರೈಲ್ ನಮ್ಮ ಕಡೆ ಬರ್ತಾ ಇದ್ರೆ ಒಂದು ರೀತಿ ಇರುತ್ತೆ, ನಮ್ಮಿಂದ ದೂರ ಹೋಗ್ತಾ ಇದ್ರೆ ಇನ್ನೊಂದು ರೀತಿ ಇರುತ್ತೆ. ನಮ್ಮ ಹತ್ರ ಬರ್ತಾ ಇದ್ದಾಗ ಈ ಸರಿಗಮ ಪದನಿ ಸಾ, ಆ ಮೇಲಿನ ಸಾ ಆ ಥರ ಕೇಳಿಸುತ್ತೆ. ಅದೇ ನಮ್ಮಿಂದ ದೂರ ಹೋಗ್ತಾ ಇರಬೇಕಾದ್ರೆ ಕೆಳಗಿನ ಸಾ ಥರ, ಅಂದರೆ ಮಂದ್ರಸ್ಥಾಯಿ ತೀವ್ರಸ್ಥಾಯಿ. ಮಂದ್ರಸ್ಥಾಯಿ ನಮ್ಮಿಂದ ದೂರ ಹೋಗ್ತಾ ಕೇಳಿಸುತ್ತೆ, ತೀವ್ರಸ್ಥಾಯಿ ನಮಗೆ ಹತ್ತಿರ ಬರ್ತಾ ಕಾಣಿಸುತ್ತೆ. ಅದೇ ಶಬ್ದನೇ ನಮ್ಮ ಕಿವಿಗೆ ಬೇರೆ ಬೇರೆ ಥರ ಕಾಣಿಸುತ್ತೆ. ಹಾಗೆ ಯಾವುದಾದ್ರೂ ಒಂದು ವಸ್ತು ನಮ್ಮಿಂದ ಓಡ್ ಹೋಗ್ತಾ ಇದ್ದರೆ ಅದರಿಂದ ಬರೋ ಬೆಳಕು ಸ್ವಲ್ಪ ಬದಲಾಗುತ್ತೆ, ಬೆಳಕಿನ ಬಣ್ಣ ಸ್ವಲ್ಪ ಬದಲಾಗುತ್ತೆ. ಈ ಬಣ್ಣ ಬದಲಾಗೋದ್ರಿಂದ ಅದು ನಮ್ಮ ಕಡೆ ಧಾವಿಸಿ ಬರ್ತಾ ಇದೆಯಾ ಅಥವಾ ನಮ್ಮಿಂದ ದೂರ ಓಡ್ ಹೋಗ್ತಾ ಇದೆಯಾ ಅನ್ನೋದನ್ನು ನಾವು ತಿಳ್ಕೊಬಹುದು. ಅದರ ಪ್ರಕಾರ ಎಲ್ಲ ನಕ್ಷತ್ರಗಳು ನಮ್ಮಿಂದ ದೂರ ಸರಿದು ಓಡ್ ಹೋಗ್ತಾ ಇದೆ. ಇಡೀ ಪ್ರಪಂಚದ ಎಲ್ಲ ನಕ್ಷತ್ರಗಳು ಪರಸ್ಪರ ಚಲಿಸಿಬಿಟ್ಟು ದೂರ ಆಗ್ತಾ ಇದೆ. ಕೆಲವು ಅದಕ್ಕೆ ಅಪವಾದಗಳು ಇರ್ಬೋದು. ಸಾಧಾರಣವಾಗಿ ಹೇಳೋದಾದರೆ ಈ ನಮ್ಮ ಇಡೀ ವಿಶ್ವವೇ ಉಬ್ತಾ ಇದೆ, ವಿಶ್ವ ಉಬ್ತಾ ಹೋಗ್ತಾ ಇದೆ. ಯಾಕೆಂದರೆ ನಕ್ಷತ್ರಗಳು ಪರಸ್ಪರ ದೂರ ಜಾಸ್ತಿ ಆಗ್ತಾ ಇದೆ. ಹಾಗಾದರೆ ನಾವು ಹಿಂದಿಂದಕ್ಕೆ ಹೋದರೆ ಆ ನಕ್ಷತ್ರಗಳು ಹತ್ರ ಆಗಬೇಕಲ್ಲ. ಅದೇ ಹಿಂದೆ ಲೆಕ್ಕ ಆಗ್ತಾ ಹೋಗಿ 13,000 ಕೋಟಿ ವರ್ಷಗಳಿಂದ ಹೋದರೆ ಇಡೀ ವಿಶ್ವವೇ ಒಂದು ಬಿಂದುವಾಗಿತ್ತು ಅನ್ನೋ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ. ಇದಕ್ಕೆ ಅಂದರೆ ಪ್ರಾಯೋಗಿಕವಾಗಿ ಒಂದು ಮೂಲ ಇದೆ ಇದಕ್ಕೆ. ಯಾಕೆ ಅಂದರೆ ಎಲ್ಲ ನಕ್ಷತ್ರಗಳು ನಮ್ಮಿಂದ ದೂರ ಹೋಗ್ತಾ ಇದೆ ಅನ್ನೋದಕ್ಕೆ ಪುರಾವೆ ಇದೆ. ಇದನ್ನೇ ಹಿಂದಿಂದಕ್ಕೆ ಹೋದರೆ ವಿಶ್ವ ಒಂದು ಬಿಂದುವಿನಿಂದ ಉದ್ಭವ ಆಯಿತು ಅಂತ. ಇದು ವಿಜ್ಞಾನಿಗಳ ಅಂಬೋಣ. ಇದ್ರ ಬಗ್ಗೆ ಇದು ಎಲ್ಲವನ್ನೂ ಒಟ್ಟಿಗೆ ಸೇರಿಸ್ಬಿಟ್ಟು ಇವಾಗ ಯಾರ್ಯಾರು ಏನೇನು ಹೇಳಿದರು ಅಂತ. ನಾಸದೀಯ ಸೂಕ್ತದಲ್ಲಿ ಯಾವುದೋ ಒಂದು ಶಕ್ತಿ ಇತ್ತು, ಅದರಲ್ಲಿ ಏನೋ ಒಂದು ಆಘಾತವಾಯಿತು, ಅದು ಪ್ರಪಂಚವಾಗಿ ಬದಲಾಗಿದೆ ಅಂತ ನಾಸದೀಯ ಸೂಕ್ತ ಹೇಳುತ್ತೆ. ನಾಸದೀಯ ಸೂಕ್ತ ಈ ಈ ಈ ವಿಜ್ಞಾನವಾದಕ್ಕೆ ಸ್ವಲ್ಪ ಹತ್ರ ಅಂದ್ಕೊಂಡ್ರು ನಾಸದೀಯ ಸೂಕ್ತದಲ್ಲಿ ವಿಜ್ಞಾನ ಇಲ್ಲ. ವಿಜ್ಞಾನವನ್ನು ಕಲಿತು ಅವರು ಹೇಳಿದ್ದಲ್ಲ, ಅವ್ರ ಊಹೆ ವಿಜ್ಞಾನಕ್ಕೆ ಹತ್ತಿರವಾಗಿದೆ ಅಂತ ಹೇಳ್ಬೋದು. ಅಂದರೆ ಅದಕ್ಕೆ ನಾನು ನಿಜವಾಗ್ಲೂ ಅದಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡ್ತಾ ಇಲ್ಲ ಈ ಹೋಲಿಕೆಗೆ. ಅದೇ ಕ್ರಿಶ್ಚಿಯನ್ ಆಗಲಿ ಇಸ್ಲಾಮಿನ ತತ್ವಗಳಾಗಲಿ ಬಹಳ ಹಾಸ್ಯಾಸ್ಪದ. ಯಾಕೆಂದರೆ ಅವ್ರ ಪ್ರಕಾರ ಪ್ರಪಂಚ ಶುರುವಾಗಿ 10,000 ವರ್ಷಕ್ಕಿಂತಲೂ ಕಡಿಮೆ ಆಗಿದೆ ಅಂತ. 10,000 ವರ್ಷಕ್ಕಿಂತಲೂ ಕಡಿಮೆ ಆಗಿದೆ ಅನ್ನೋದು ಖಂಡಿತ ಸಾಧ್ಯವಿಲ್ಲ. ಯಾಕೆ ಅಂದರೆ ನಮಗೆ ಭೂಮಿ ಒಳಗೆ ಕೆಲವು ಮೂಳೆಗಳು ಸಿಕ್ಕುತ್ತೆ ನಮಗೆ. ಆ ಮೂಳೆಗಳು ಈ ಕಲ್ಲಿನ ಪದರದ ಮಧ್ಯೆ ಸಿಕ್ಕಾಕೊಂಡ್ಬಿಟ್ರೆ, ಯಾವುದೋ ಹಳೆಯ ಪ್ರಾಣಿ, ಒಂದು 50 ಲಕ್ಷ ವರ್ಷದಿಂದ ಬದುಕಿದ ಪ್ರಾಣಿ ಅಂತ ಇಟ್ಕೊಳ್ಳಿ, ಅದರ ಮೂಳೆ ಕಲ್ಲಿನ ಪದರದ ಮಧ್ಯೆ ಸಿಕ್ಕಾಕೊಂಡ್ಬಿಟ್ರೆ ಅದು ನಾಶವಾಗದೆ ಉಳಿದಿರುತ್ತೆ. ಅಂಥ ಮೂಳೆಯನ್ನು ಇವತ್ತು ತೆಗೆದು ನೋಡೋದಕ್ಕೆ ಸಾಧ್ಯ. ನೀವು ಹೈದರಾಬಾದಿಗೆ ಹೋದರೆ ಆ ಹೈದರಾಬಾದ್ ಪ್ಲಾನೆಟೇರಿಯಮ್ಮಲ್ಲಿ ಒಂದು ಫುಲ್ ಡೈನೋಸಾರ್ ಮೂಳೆಯನ್ನು ಇಟ್ಟಿದ್ದಾರೆ. ತಲೆ ಒಂದು ಬಿಟ್ಬಿಟ್ಟು ಇಡೀ ದೇಹದ ಡೈನೋಸಾರ್ ಮೂಳೆನೂ ಸಿಕ್ಕಿದೆ. ಅದು ಹೈದರಾಬಾದ್ ಪ್ರಾಂತ್ಯದಲ್ಲೇ ಆ ಮೂಳೆ ಸಿಕ್ಕಿರೋದು. ಅಂದರೆ ಆ ಡೈನೋಸಾರ್ ಅಂತ ಆನೆಗಿಂತಲೂ
4ರಷ್ಟು ಗಾತ್ರದ ಪ್ರಾಣಿಗಳು ಯಾವುದೋ ಒಂದು ಕಾಲದಲ್ಲಿ ಬದುಕಿತ್ತು ಅನ್ನೋದು ನಮ್ಗೆ ಗೊತ್ತಾಗತ್ತೆ. ಹಾಗಾದರೆ ಯಾವಾಗ ಬದುಕಿತ್ತದು ಅನ್ನೋ ಒಂದು ಪ್ರಶ್ನೆ ಹೇಳುತ್ತೆ. ಈ ಡೈನೋಸಾರ್ ಅನ್ನೋದು ಜೀವಿ ನಮ್ಮ ಭೂಮಿ ಮೇಲೆ ಇತ್ತು ಅನ್ನೋದು ನಿಶ್ಚಿತ. ಯಾಕೆ ಅಂದರೆ ಅದರ ಮೂಳೆ ನಮಗೆ ಇವತ್ತು ಸಿಗುತ್ತೆ. ಇಂಥ ಸಹಸ್ರಾರು ಮೂಳೆಗಳು ಸಿಕ್ಕಿದೆ ಪ್ರಪಂಚದಲ್ಲಿ, ಸಹಸ್ರಾರು ಡೈನೋಸಾರ್ ಮೂಳೆಗಳು ಸಿಕ್ಕಿದೆ. ಹೀಗಾಗಿ ಡೈನೋಸಾರ್ಗಳು ನಮ್ಮ ಭೂಮಿ ಮೇಲೆ ಇದ್ದುವು, ನಮ್ಮ ಭಾರತದಲ್ಲೂ ಇತ್ತು ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ. ಆದರೆ ಎಷ್ಟು ಹಿಂದೆ ಬದುಕಿತ್ತು ಅಂತ ಅದನ್ನು ಲೆಕ್ಕ ಹಾಕೋದಕ್ಕೂ ವಿಜ್ಞಾನಿಗಳು ಒಂದು ಮಾರ್ಗ ಕಂಡುಹಿಡ್ಕೊಂಡಿದ್ದಾರೆ. ಉದಾಹರಣೆಗೆ ನಿಮ್ಮ ಮನೆ ಒಳಗೆ ಒಂದು ಬಟ್ಲು ನೀರು ತಗೊಳ್ಳಿ. ಆ ನೀರನ್ನು ಒಂದು ರೂಮಲ್ಲಿ ಇಟ್ಟುಬಿಡಿ, ಅದನ್ನು ಮುಟ್ಟಬೇಡಿ. ಮತ್ತೆ ಒಂದು ತಿಂಗಳ ಮೇಲೆ ಬನ್ನಿ, ಆ ಬಟ್ಟಲಲ್ಲಿ ನೀರು ಕಡಿಮೆ ಆಗಿರುತ್ತೆ. ಯಾಕೆಂದರೆ ಸ್ವಲ್ಪ ನೀರು ಆವಿಯಾಗಿರುತ್ತೆ. ಇನ್ನೂ ಒಂದು ತಿಂಗಳು ಬಿಟ್ಟು ಬನ್ನಿ, ಇನ್ನೂ ಕಮ್ಮಿ ಆಗಿರುತ್ತೆ. ಇನ್ನೂ ಒಂದು ತಿಂಗಳು ಬಿಟ್ಟು ಬನ್ನಿ, ಇನ್ನೂ ಕಮ್ಮಿ ಆಗಿರುತ್ತೆ. ಅದು ಎಷ್ಟು ಕಮ್ಮಿ ಆಗಿದೆ ಅನ್ನೋದು ಲೆಕ್ಕ ಹಾಕಿ, ಎಷ್ಟು ಆವಿ ಆಗ್ತಾ ಇದೆ, ಯಾವ ಗತಿ ಒಳಗೆ ಆವಿ ಆಗ್ತಾ ಇದೆ ಅನ್ನೋದನ್ನು ಲೆಕ್ಕ ಹಾಕಿದರೆ ಎಷ್ಟು ಹಿಂದೆ ನೀರನ್ನು ಇಲ್ಲಿ ಇಟ್ಟಿತ್ತು ಅಂತ. ಇದು ಒಂದು ತಿಂಗಳು ಹಿಂದೆ ಇಟ್ಟಿದ್ದು ನೀರು ರೀ, ಮೇಲೆ ನೋಡಿ ಒಂದು 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 ಇಂಚು ಮಾತ್ರ ಕಮ್ಮಿ ಆಗಿದೆ, ಒಂದು ಕಾಲು ಇಂಚು ಮಾತ್ರ ಕಮ್ಮಿ ಆಗಿದೆ ಅಂತ ಹೇಳ್ಬೋದು. ಇದು ಬಹಳ ಹಿಂದೆ, ಒಂದು ವರ್ಷದಿಂದ ಇಟ್ಟಿದ್ದ ನೀರು ನೋಡಿ ತಳದಲ್ಲಿ ಸ್ವಲ್ಪನೇ ಉಳಿದಿದೆ ಅಂತ. ಅಂದರೆ ಆ ನೀರು ಎಷ್ಟು ಉಳಿದಿದೆ ಅನ್ನೋದ್ರ ಮೇಲೆ ಆ ಬಟ್ಲು ನೀರನ್ನು ಎಷ್ಟು ಹಿಂದೆ ಇಟ್ಟರು ಅನ್ನೋದನ್ನು ನಾವು ಹೇಳೋಕೆ ಸಾಧ್ಯ ಉಂಟು. ಅದೇ ರೀತಿ ನಮ್ಮ ಮೂಳೆ ಒಳಗೆ ನಾವು ಬದುಕಿದ್ದಾಗ ಒಂದು ವಿಶೇಷ ಇರುತ್ತೆ. ಆ ವಿಶೇಷಕ್ಕೆ ಸ್ವಯಂ ಪ್ರಭೆ ಅಂತ ಕರೆಯೋಣ. ಅಂದರೆ ಸ್ವಂತ ಪ್ರಭೆ ಉಳ್ಳ, ಸ್ವಂತ ಅಂದರೆ ರೇಡಿಯೋ ಆಕ್ಟಿವಿಟಿ ಅಂತ ಇಂಗ್ಲೀಷಲ್ಲಿ ಕರೀತಾರೆ. ಸ್ವಂತ ಪ್ರಭೆ ಉಳ್ಳ ಒಂದು ವಸ್ತು, ಅಂದರೆ ಅದರಿಂದಲೇ ಒಂಥರ ಒಂದು ಬಗೆಯ ಬೆಳಕು ಹೊರಹೊಮ್ಮುತ್ತೆ ಅಂತ ಹೇಳ್ಬೋದು. ಆ ಬೆಳಕು ಎಷ್ಟು ಮಂದವಾಗಿದೆ ಅಂದರೆ ನಮ್ಮ ಕಣ್ಣಿಗೆ ಕಾಣೋದಿಲ್ಲ. ಒಂದು ಮೂಳೆನ ಕತ್ಲೆ ಒಳಗೆ ತೊಗೊಂಡು ಹೋದರೆ ಆ ಮೂಳೆ ಫಳಫಳ ಹೊಳಿತಾ ಇರೋಲ್ಲ. ಯಾಕೆಂದರೆ ಅದರಿಂದ ಬರೋ ಬೆಳಕು ಅಷ್ಟು ಮಂದವಾಗಿರುತ್ತೆ. ಆದರೆ ಅದನ್ನು ಒಂದು ಸೂಕ್ಷ್ಮ ಯಂತ್ರ ಉಪಯೋಗಿಸ್ಬಿಟ್ಟು ಅದರಲ್ಲಿ ಎಷ್ಟು ಪ್ರಭೆ ಇದೆ ಅಂತ ಲೆಕ್ಕ ಹಾಕ್ಬೋದು. ಅದು ಮೂಳೆ ಕೊಲ್ಲುಗಳ ಮಧ್ಯೆ ಹುಗಿದು ಬಿಟ್ಟರೆ ಆವಾಗ ಅದರ ಪ್ರಭೆ ಕಡಿಮೆ ಆಗ್ತಾ ಹೋಗುತ್ತೆ. ಅಂದರೆ ಬಟ್ಲಲ್ಲಿರೋ ನೀರು ಆವಿಯಾದ ಹಾಗೆ ಆ ಸ್ವಯಂ ಪ್ರಭೆ ಕಡಿಮೆ ಆಗ್ತಾ ಬರುತ್ತೆ. ಅದು ಎಷ್ಟು ಪ್ರಭೆ ಉಳಿದಿದೆ ಅನ್ನೋದನ್ನು ನಾವು ಲೆಕ್ಕ ಹಾಕಿಬಿಟ್ರೆ ಅದು ಎಷ್ಟು ಹಿಂದೆ ಬದುಕಿದ ಪ್ರಾಣಿ ಅಂತ. ಇದರ ಪ್ರಕಾರ ಡೈನೋಸಾರುಗಳು ಸುಮಾರು 650 ಲಕ್ಷ ವರ್ಷದ ಹಿಂದೆ ಬದುಕಿತ್ತು. ಅದೇನು ಅಗಾಧ 650 ಲಕ್ಷ ವರ್ಷ ನಮಗೆ ಹಿಂದಿನ ವರ್ಷವೋ ಅಥವಾ 10 ವರ್ಷದಿಂದೋ ಕಲ್ಪನೆಗೆ ಬರುತ್ತೆ. ಇವು 500 ವರ್ಷದ ಹಿಂದೆ ಅಂದರೆ ನಮ್ಮ ಕಲ್ಪನೆ ಬರೋದಿಲ್ಲ. 650 ಲಕ್ಷ ವರ್ಷದ ಹಿಂದೆ ಅಂದರೆ ನಮ್ಮ ಕಲ್ಪನೆಗೆ ಬರೋದಕ್ಕೆ ಸಾಧ್ಯವೇ ಇಲ್ಲ. ಆದರೆ ಅಷ್ಟು ಹಿಂದೆ ನಮ್ಮ ಭೂಮಿ ಒಳಗೆ ಆ ಪ್ರಾಣಿ ಬದುಕಿತ್ತು. ಇದರಿಂದ ಭೂಮಿ ಒಳಗೆ ಕಡೇ ಪಕ್ಷ ಜೀವಿಗಳು 3000 ಕೋಟಿ ವರ್ಷಗಳಿಂದಲೂ ಭೂಮಿ ಮೇಲೆ ಜೀವಿ ಇದ್ದೇ ಇದೆ ಅನ್ನೋದನ್ನು ವಿಜ್ಞಾನಿಗಳು ತೀರ್ಮಾನಿಸಿದ್ದಾರೆ. ಅಂದರೆ ಇವಾಗ ಕ್ರಿಶ್ಚಿಯನ್ ಆಗಲಿ ಅಥವಾ ಇಸ್ಲಾಂ ಆಗಲಿ 10,000 ವರ್ಷದಿಂದ 10,000 ವರ್ಷದ ಹಿಂದೆ ಭಗವಂತ ಈ ಸಮಸ್ತ ವಿಶ್ವವನ್ನು ಜೀವವನ್ನು ಸೃಷ್ಟಿ ಮಾಡಿದ ಅನ್ನೋದಕ್ಕೆ ವಿರುದ್ಧವಾಗಿ ಜೀವಿ ಅನೇಕ 100 ಕೋಟಿ ವರ್ಷಗಳಿಂದಲೂ ನಮ್ಮ ಭೂಮಿ ಮೇಲಿದೆ ಅಂತ ವಿಜ್ಞಾನಿಗಳು ಹೇಳ್ತಾರೆ. ಇದಕ್ಕೂ ಈ ಧರ್ಮಕ್ಕೂ ವಿರೋಧ ಬಂದಿದ್ದರಿಂದ ಬಹಳ ಸೆಣಸಾಟ ಆಗಿದೆ. ನಮ್ಮ ದೇಶದಲ್ಲಿ ಸೆಣಸಾಟ ಆಗಿಲ್ಲ. ಆದರೆ ನಮ್ಮ ದೇಶದಲ್ಲಿ ಸೆಣಸಾಟ ಆಗಿರೋದು ಬಹುಶಃ ವಿಜ್ಞಾನ ಜನಗಳಿಗೆ ಗೊತ್ತಿಲ್ಲದೆ ಇರೋದ್ರಿಂದ ಇರ್ಬೋದು. ವಿಜ್ಞಾನದ ಎಲ್ಲ ಭಾಗಗಳ ಪರಿಚಯವೂ ಆದರೆ ನಮ್ಮ ಧರ್ಮಕ್ಕೂ ಕೆಲವು ವಿರುದ್ಧವಾದದ್ದು ವಿಜ್ಞಾನದಲ್ಲಿದೆ ಅಂತ ನಾವು ಜಗಳ ಎತ್ಕೋಬಹುದು. ಅದು ಗೊತ್ತಿಲ್ಲ, ಅದನ್ನು ಕಾದು ನೋಡಬೇಕು. ಒಟ್ಟಲ್ಲಿ ಆ ಹೊರಗಿನ ಪಾಶ್ಚಿಮಾತ್ಯ ದೇಶಗಳಲ್ಲಿ ವಿಜ್ಞಾನಕ್ಕೂ ಧರ್ಮಕ್ಕೂ ಕಗ್ಗಂಟಾಗ್ಬಿಟ್ಟಿದೆ. ಇದಕ್ಕೆ ಮುಖ್ಯವಾಗಿ ಶುರುವಾಗಿದ್ದು ಮೊದಲನೇ ಸಲ ಬಹಳ ಜೋರಾಗಿ ಧರ್ಮಕ್ಕೂ ವಿಜ್ಞಾನಕ್ಕೂ ಒಂಥರ ಕದನ ಅಂತ ಆಗಿದ್ದು ಮೊದಲು ಗ್ರೀಕರ ಕಾಲದಿಂದ, ಅಂದರೆ ಸುಮಾರು 2,500 ವರ್ಷದಿಂದ ಯುರೋಪಲ್ಲಿ ಇದ್ದಿದ್ದ ನಂಬಿಕೆ ಏನಪ್ಪ ಅಂದರೆ ಭೂಮಿ ಸ್ಥಿರವಾಗಿದೆ, ಭೂಮಿ ಸುತ್ತಲೂ ಗ್ರಹಗಳು ಸೂರ್ಯ ಎಲ್ಲ ಸುತ್ತಾ ಇದೆ ಅಂತ. ನಮಗೆ ಕಾಣೋ ಥರ ಸೂರ್ಯ ಪ್ರತಿದಿನ ಪೂರ್ವದಲ್ಲಿ ಹುಟ್ಟುತ್ತಾನೆ, ಪಶ್ಚಿಮದಲ್ಲಿ ಮುಳುಗ್ತಾನೆ, ಅಂದರೆ ಭೂಮಿ ಸುತ್ತಲೂ ಗಿರ್ಕಿ ಹೊಡಿತಾ ಇದ್ದಾನೆ ಅಂತ ಅದನ್ನು ನಮ್ಗೆ ಅನಿಸೋದು ಸಹಜ. ಹಾಗೆ ಚಂದ್ರನು ಭೂಮಿ ಸುತ್ತಲೂ ಸುತ್ತಾ ಇದ್ದಾನೆ, ನಕ್ಷತ್ರಗಳೆಲ್ಲ ಭೂಮಿ ಸುತ್ತಲೂ ಸುತ್ತಾ ಇದೆ, ಭೂಮಿ ಸ್ಥಿರವಾಗಿದೆ ಅಂತ. ಆದರೆ ಈ ವಾದ ಹಲವಾರು ವೈಜ್ಞಾನಿಕ ಪರಿಶೀಲನೆಗಳನ್ನು ಅದಕ್ಕೆ ಅನುಸಾರವಾಗಿ ಇರಲಿಲ್ಲ. ಅದು ಏನು ಅಂತ ಹೇಳೋ ಅಗತ್ಯ ಇಲ್ಲ ಇವಾಗ. ಅದನ್ನು ಬೇಕಾದರೆ ಇನ್ನೊಂದು ದಿವಸ
ಹೀಗೆ ನಾವು ಭೇಟಿ ಆದರೆ ಅದನ್ನು ಚರ್ಚೆ ಮಾಡ್ಬೋದು. ಒಟ್ಟಲ್ಲಿ ಆ ಥಿಯರಿ ಹೋಗ್ಬಿಟ್ಟು ಸೂರ್ಯ ಸಿದ್ಧಾಂತ, ಸೂರ್ಯ ಕೇಂದ್ರ ಸಿದ್ಧಾಂತ ಅಂದರೆ ಈ ನಮ್ಮ ಸೌರವ್ಯೂಹದಲ್ಲಿ ಸೂರ್ಯ ಮಧ್ಯೆ ಇದ್ದಾನೆ, ಸೂರ್ಯನ ಸುತ್ತಲೂ ಗ್ರಹಗಳು ಹೋಗ್ತಾ ಇದೆ ಅಂತ ಈ ಒಂದು ಕಲ್ಪನೆ ಬಂತು. ಈ ಕಲ್ಪನೆ ನಮ್ಮ ಭಾರತ ದೇಶದ ಖಗೋಳಶಾಸ್ತ್ರಜ್ಞರಿಗೆ ಮುಂಚೆನೇ ತಿಳಿದಿತ್ತು ಅನ್ನೋ ಒಂದು ವಾದವೂ ಇದೆ. ಅದಿರಲಿ, ಒಟ್ಟಲ್ಲಿ ಸೌರ ಕೇಂದ್ರ ಸಿದ್ಧಾಂತ ಸುಮಾರು 500 ವರ್ಷದ ಹಿಂದೆ ಪ್ರಚಲಿತ ಆಗೋದಕ್ಕೆ ಶುರು ಮಾಡಿತು. ಅದಕ್ಕೂ ಚರ್ಚಿಗೂ ಬಹಳ ವಿರೋಧ ಆಯಿತು. ಚರ್ಚು ಭೂಮಿನೇ ಕೇಂದ್ರ ಅಂತ ಅಂದ್ಕೊಂಡಿತ್ತು. ವಿಜ್ಞಾನ ಭೂಮಿ ಕೇಂದ್ರ ಅಲ್ಲ, ಸೂರ್ಯ ಕೇಂದ್ರ ಅಂತ. ಆವಾಗಲೇ ವಿಜ್ಞಾನಕ್ಕೂ ಧರ್ಮಕ್ಕೂ ಬಹಳ ತಿಕ್ಕಾಟ ಶುರುವಾಯಿತು. ಆದರೆ ಆ ತಿಕ್ಕಾಟ ಯಾವ ಲೆಕ್ಕಕ್ಕೂ ಇಲ್ಲ. ಈ ಇನ್ನೊಂದು ತಿಕ್ಕಾಟ ಇವಾಗ 150 ವರ್ಷದಿಂದ, ಬಹಳ ಹಿಂದೂ ಅಲ್ಲ, 150 ವರ್ಷದಿಂದ ಡಾರ್ವಿನ್ ಅನ್ನೋ ವಿಜ್ಞಾನಿ ಇದ್ದ. ಅವನು ಈ ಎರಡನೇ ಅದ್ಭುತ ಅಂತ ಹೇಳಿದ್ನಲ್ಲ, ಮೊದಲನೇ ಅದ್ಭುತ ನಮ್ಮ ಈ ವಿಶ್ವ, ಎರಡನೇ ಅದ್ಭುತ ಜೀವಿ ಹೇಗೆ ಬಂತು ಅಂತ. ಡಾರ್ವಿನ್ನ ಪ್ರಕಾರ ಜೀವಿ ಉತ್ಪತ್ತಿಯಾಗಿ ಕೋಟ್ಯಾಂತರ ವರ್ಷಗಳು ಕಳೆದು ಹೋಗಿದೆ. ಈ ಧಾರ್ಮಿಕ ವ್ಯಕ್ತಿಗಳು ಹೇಳೋ ಥರ 1000 ವರ್ಷದಲ್ಲಿ 10,000 ವರ್ಷದಲ್ಲಿ ಇತ್ತೀಚೆಗೆ ಆಗಿರೋದಲ್ಲ. ಜೀವ ವಿಕಾಸ ಆಗಿರೋದು ಕೋಟ್ಯಾಂತರ ವರ್ಷಗಳ ಹಿಂದೆ. ಇದು ಹೇಗಾಯಿತು ಅನ್ನೋದಕ್ಕೆ ಒಂದು ಸಿದ್ಧಾಂತವನ್ನು ಮಂಡಿಸಿದ ಡಾರ್ವಿನ್. ಈ ಸಿದ್ಧಾಂತಕ್ಕೂ ಈ ವಿಜ್ಞಾನ ಈ ಕ್ರಿಶ್ಚಿಯನ್ ಧರ್ಮಕ್ಕೂ ಮತ್ತೆ ತಿಕ್ಕಾಟ ಶುರುವಾಯಿತು. ಆ ತಿಕ್ಕಾಟ ಅವಾಗ ಶುರುವಾಗಿದ್ದು ಇನ್ನೂ ಮುಗಿದಿಲ್ಲ, ಇನ್ನೂ ನಡೀತಾನೆ ಇದೆ. ಯಾತಕ್ಕೆ ಇಷ್ಟು ತಿಕ್ಕಾಟ ಆಗ್ತಾ ಇದೆ ಅನ್ನೋದನ್ನೇ ಉಳಿದ ಅರ್ಧ ಗಂಟೆ ಒಳಗೆ ನಾನು ಹೇಳೋದಕ್ಕೆ ಇಷ್ಟಪಡ್ತೀನಿ. ಈ ನಾವು ಸಾಧಾರಣವಾಗಿ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ದಾಯಾದಿಗಳು. ನಮ್ಮಲ್ಲಿ ಯಾರಾದರೂ ತೀರ್ಕೊಂಡ್ರೆ ಸೂತಕ ಆಚರಿಸ್ತೀವಿ. ಅದು 1 ತಲೆ, 2 ತಲೆ, 3 ತಲೆ, 7 ತಲೆವರೆಗೂ ಬರುತ್ತೆ ಅಂತ ಹೇಳ್ತಾರೆ. ಹಾಗಂದ್ರೆ ಏನು ಅರ್ಥ? ನಮ್ಮ ಚಿಕ್ಕಪ್ಪ ದೊಡ್ಡಪ್ಪನ ಮಕ್ಕಳು ಅಂದರೆ ಅವರ ಅಜ್ಜ ಅಜ್ಜಿ ಒಬ್ಬರೇ ಆಗಿರ್ತಾರೆ, ಅಪ್ಪ ಅಮ್ಮ ಒಬ್ಬರೇ ಆಗಿರೋದಿಲ್ಲ, ಆದರೆ ಅಜ್ಜ ಅಜ್ಜಿ ಒಬ್ಬರೇ ಆಗಿರ್ತಾರೆ. ಆದರೆ ಒಂದು ತಲೆ ಬಿಡ್ತು ಅಂದರೆ ಅಜ್ಜ ಅಜ್ಜಿ ಅಲ್ಲ, ಮುತ್ತಜ್ಜ ಮುತ್ತಜ್ಜಿ ಒಬ್ಬರೇ ಆಗಿರ್ತಾರೆ. 2 ತಲೆ ಬಿಡ್ತು ಅಂದರೆ ಮುತ್ತಜ್ಜನ ತಂದೆ ತಾಯಿಗಳು ಒಬ್ಬರೇ ಆಗಿರ್ತಾರೆ. ಅಂತೂ ಒಟ್ಟಲ್ಲಿ ದಾಯಾದಿಗಳು ಅಂದರೆ 7 ತಲೆ ದಾಯಾದಿಗಳು ಅಂದರೆ 7 ತಲೆ ಹಿಂದೆ ಯಾರೋ ಒಬ್ಬರು ಅಪ್ಪ ಅಮ್ಮ ಇದ್ದರು, ಅವರ ವಂಶಸ್ಥರೇ ನಾವೆಲ್ಲ ಆಗಿದ್ದೀವಿ ಅಂತ. ನಮ್ಮ ಸಂಕೇತಿ ಸಮುದಾಯವೆಲ್ಲ ಬಹುಶಃ ಯಾವುದೋ ಒಂದು ಅಪ್ಪ ಅಮ್ಮನಿಂದ ಬಂದಿರ್ಬೋದು. ನಾವೆಲ್ಲ ದಾಯಾದಿಗಳೇ ಒಂದು ಥರದಲ್ಲಿ. ಅಂದರೆ ಮೊದಲನೇ ತಲೆಮಾರಿನ ದಾಯಾದಿ, 2ನೇ ತಲೆಮಾರಿನ ದಾಯಾದಿ, 10ನೇ ತಲೆಮಾರಿನ ದಾಯಾದಿ, 50ನೇ ತಲೆಮಾರಿನ ದಾಯಾದಿ. ಡಾರ್ವಿನ್ ಪ್ರಕಾರ ಮನುಷ್ಯರು ಎಲ್ಲರೂ ದಾಯಾದಿಗಳೇ, ಯಾವ ಮನುಷ್ಯನೂ ದಾಯಾದಿ ಅಲ್ಲದೆ ಇರೋನಿಲ್ಲ. ನಾವು ಇಲ್ಲಿ ಇಂಡಿಯಾದಲ್ಲಿ ತಗೊಳ್ಳಿ, ಆಫ್ರಿಕಾದಲ್ಲಿರೋರನ್ನು ತಗೊಳ್ಳಿ, ಅಥವಾ ಅಮೇರಿಕಾದಲ್ಲಿರೋರನ್ನು ತಗೊಳ್ಳಿ, ಅಥವಾ ಯುರೋಪ್ನಲ್ಲಿರೋರನ್ನು ತಗೊಳ್ಳಿ, ಅಥವಾ ಜಪಾನ್ ಅಥವಾ ಚೀನಾದಲ್ಲಿರೋರನ್ನು ತಗೊಳ್ಳಿ, ನಾವು ಎಲ್ಲರೂ ದಾಯಾದಿಗಳೇ. ಎಷ್ಟನೇ ದಾಯಾದಿ ಅನ್ನೋದು ಬೇರೆ ಪ್ರಶ್ನೆ. 10,000ನೇ ದಾಯಾದಿ ಇರ್ಬೋದು, 10,000 ತಲೆ ಕೆಳಗಡೆ, ಅಂದರೆ 10,000 ತಲೆ ಮೇಲೆ ಹಿಂದೆ ಹೋದರೆ ಒಬ್ಬನೇ ಅಪ್ಪ ಅಮ್ಮನ ಮಕ್ಕಳು ನಾವೆಲ್ಲ ಅಂತ. ಅಂದರೆ ಇಡೀ ಈ ಪ್ರಪಂಚದ ನಾವು ಅದು ಒಂದೇ ಅಲ್ಲ, ಬರೀ ಮನುಷ್ಯರೆಲ್ಲ ನಮ್ಮ ದಾಯಾದಿಗಳು ಅಂತಲ್ಲ, ನಾಯಿ ನರಿಗಳು ಕೂಡ ನಮ್ಮ ದಾಯಾದಿಗಳೇ. ಆದರೆ ಇನ್ನೂ ಹಿಂದೆ ಹೋಗಬೇಕು ಅಷ್ಟೇ. ಅಂದರೆ ಎಲ್ಲ ಇಡೀ ವಿಶ್ವದ ಜೀವವೆಲ್ಲ ಒಂದೇ ಮೂಲದಿಂದ ಬಂದಿದೆ ಅಂತ. ಇದನ್ನು ಕೆಲವರು ತಪ್ಪರ್ಥ ಮಾಡ್ಕೊಂಡ್ಬಿಟ್ರು. ಮಂಗನಿಂದ ಮಾನವ ಅಂತ ಕೆಲವರು ಹೇಳ್ತಾರೆ. ಡಾರ್ವಿನ್ ಏನು ಹೇಳ್ದ ಅಂದರೆ ಮಂಗನಿಂದ ಮಾನವ ಅಂತ. ಅದು ಖಂಡಿತ ಸರಿಯಲ್ಲ. ಮಂಗನಿಂದ ಮಾನವ ಬಂದಿಲ್ಲ. ಈ ಚಿಂಪಾಂಜಿ ಅಂತ ಮಂಗ ತಗೊಂಡ್ರೆ, ನಮ್ಮನ್ನು ತಗೊಂಡ್ರೆ ನಾವಿಬ್ಬರು ದಾಯಾದಿಗಳು. ಅಂದರೆ ನಾವು ಚಿಂಪಾಂಜಿ ಅಪ್ಪ ಅಮ್ಮನಿಂದ ಹುಟ್ಟಿದ್ದಲ್ಲ. ನಮ್ಮ ಹಿಂದಿನ ತಲೆಮಾರಿಗೆ ಹೋಗಿ, ಆ ಚಿಂಪಾಂಜಿ ಹಿಂದಿನ ತಲೆಮಾರಿಗೆ ಹೋಗಿ, ಹೀಗೆ 1,00,000 ತಲೆಮಾರಿ ಹಿಂದೆ ಹೋದರೆ ಯಾವುದೋ ಒಂದು ಅಪ್ಪ ಅಮ್ಮ ಇದ್ದರು. ಅದು ಚಿಂಪಾಂಜಿನೂ ಅಲ್ಲ, ಮನುಷ್ಯನೂ ಅಲ್ಲ, ಯಾವುದೋ ಒಂದು ಪ್ರಾಣಿ. ಆ ಪ್ರಾಣಿಯ ತಲೆ ಒಳಗೆ ನಾವಿಬ್ಬರು ಬಂದಿದ್ದೀವಿ ಅಂತ. ಅಂದರೆ ನಿಜವಾಗ್ಲೂ ಚಿಂಪಾಂಜಿಯಿಂದ ನಾವು ಬಂದಿಲ್ಲ. ಈ ಡಾರ್ವಿನ್ ಈ ವಿಕಾಸವಾದವನ್ನು ಪ್ರತಿಪಾದಿಸಿದ ಕೂಡಲೇ ಅದಕ್ಕೆ ವಿರೋಧ ಶುರುವಾಯಿತು. ಯಾಕೆ ಅಂದರೆ ಕ್ರಿಶ್ಚಿಯನ್ ಅಥವಾ ಇಸ್ಲಾಂ ಧರ್ಮದ ಪ್ರಕಾರ ಮನುಷ್ಯ ದೇವರು ತನ್ನ
ರೂಪದಲ್ಲೇ ಸೃಷ್ಟಿ ಮಾಡಿದ. ನಮ್ಮಲ್ಲೂ ಬಹುಶಃ ಹಾಗೆ ಇದೆ, ನಿರ್ಗುಣ, ನಿರ್ವಿಕಲ್ಪ, ನಿರಾಕಾರ ಅಂತ ದೇವರನ್ನಂದ್ರೂ ನಮ್ಮ ವಿಷ್ಣು ಅಥವಾ ಕೃಷ್ಣ ಇವರೆಲ್ಲ ನಮ್ಮ ರೂಪದಲ್ಲೇ ಇದ್ದಾರೆ. ದೇವರು ನಮ್ಮ ರೂಪದಲ್ಲೇ. ಆದರೆ ರೂಪ ನಮ್ಮ ಪೂಜೆಗೋಸ್ಕರ ನಿಜವಾಗ್ಲೂ ದೇವರಿಗೆ ರೂಪ ಇಲ್ಲ ಅನ್ನೋ ಒಂದು ಸಿದ್ಧಾಂತವೂ ಇದೆ. ಒಟ್ಟಲ್ಲಿ ಅವರಲ್ಲಿ ದೇವರು ಮನುಷ್ಯನ ಸೃಷ್ಟಿ ಮಾಡಿದ. ಮೊದಲು ಮನುಷ್ಯನ ಸೃಷ್ಟಿ ಮಾಡಿದ. ಆದಮೇಲೆ ಮನುಷ್ಯನ ಸುಖಕ್ಕೋಸ್ಕರ ಹಣ್ಣು ಹಂಪಲು ಕೊಡುವಂಥ ಗಿಡಗಳನ್ನು, ಅವನು ತಿನ್ನುವಂಥ ಪ್ರಾಣಿಗಳನ್ನು ಸೃಷ್ಟಿ ಮಾಡಿದ ಅಂತ. ಅಂದರೆ ಪ್ರಪಂಚದ ಪ್ರಾಣಿಗಳೆಲ್ಲ, ಪ್ರಾಣಿ ಆಗಲಿ ಅಥವಾ ಸಸ್ಯವೇ ಆಗಲಿ, ಮನುಷ್ಯನ ಸುಖಕ್ಕೋಸ್ಕರ ಭಗವಂತನ ಸೃಷ್ಟಿ ಅನ್ನೋ ಒಂದು ಕಲ್ಪನೆ ಕ್ರಿಶ್ಚಿಯನ್ರಲ್ಲಿ, ಮುಸ್ಲಿಮ್ರಲ್ಲಿ ಇಬ್ಬರಲ್ಲೂ ಇದೆ. ಆದರೆ ಡಾರ್ವಿನ್ ಪ್ರಕಾರ ಮನುಷ್ಯನೂ ಒಂದು ಮೃಗ. ಇವಾಗ ಹುಲಿ, ಚಿರತೆ, ಸಿಂಹ ಇರೋ ಥರ ಮನುಷ್ಯನೂ ಕೂಡ ಒಂದು ಮೃಗ. ಅದಕ್ಕೆ ವಿಶೇಷ ಏನೂ ಇಲ್ಲ. ಅವನಿಗೋಸ್ಕರ ಮಿಕ್ಕಿದ ಸೃಷ್ಟಿ ಆಗಿಲ್ಲ. ಸೃಷ್ಟಿಯ ಪಥದಲ್ಲಿ ಮನುಷ್ಯ ಒಂದು ಕವಲಾದರೆ ಇತರ ಪ್ರಾಣಿಗಳು ಬೇರೆ ಬೇರೆ ಕವಲುಗಳು. ಆ ಕವಲು ಈ ಕವಲು ಮುಖ್ಯ ಅಂತ ನಮ್ಗೆ ತೀರ್ಮಾನ ಮಾಡೋದಕ್ಕೆ ಬರೋದೇ ಇಲ್ಲ. ಜೊತೆಗೆ ಇದು ಮನುಷ್ಯನ ಅಂದರೆ ಎರಡು ತೀರ್ಮಾನಗಳಿಗೆ ಬರಬೇಕಾಗತ್ತೆ. ಮೊದಲು ಸೃಷ್ಟಿ ಒಳಗೆ ದೇವರ ಪಾತ್ರ ಇಲ್ಲ ಅಂತ, ಅದು ಒಂದು ಡಾರ್ವಿನ್ನ ಒಂದು ಮುಖ್ಯವಾದ ಒಂದು ಆ ವಾದದಲ್ಲಿ ದೇವ್ರ ಬಗ್ಗೆ ಮಾತಾಡೋದಿಲ್ಲ ಅವನು. ಆದರೂ ಡಾರ್ವಿನ್ನ ವಿಕಾಸವಾದದ ನೆರಳಲ್ಲಿ ದೇವರಿಗೆ ಸ್ಥಾನ ಹೋಗುತ್ತೆ. ಜೊತೆಗೆ ಮನುಷ್ಯನಿಗೆ ಇರೋ ಪ್ರಾಮುಖ್ಯತೆಯೂ ಹೋಗ್ಬಿಡುತ್ತೆ. ಮನುಷ್ಯನೂ ಒಂದು ಪ್ರಾಣಿ, ಅವನಿಗೇನು ವಿಶೇಷವಾದ ಸವಲತ್ತುಗಳು ಇಲ್ಲ. ದೇವರ ಸೃಷ್ಟಿ ಒಳಗೆ ಅವನು ವಿಶೇಷವಾಗಿ ಏನೂ ಇಲ್ಲ. ಈ ಎರಡು ತೀರ್ಮಾನಗಳು ತುಂಬ ಜನಕ್ಕೆ ಇಷ್ಟ ಆಗಲಿಲ್ಲ. ಅದು ಶುರುವಾದ ಪ್ರಾರಂಭದಲ್ಲೇ ಥಾಮಸ್ ಹಕ್ಸ್ಲಿ ಅಂತ ಒಬ್ಬ ವಿಜ್ಞಾನಿ ಇದ್ದ. ಅವನು ಡಾರ್ವಿನ್ನಿನ ದೊಡ್ಡ ಬೆಂಬಲಿಗ. ಡಾರ್ವಿನ್ನಿನ ಬೆಂಬಲಕ್ಕೆ ನಿಂತವನು ಅವನು, ಥಾಮಸ್ ಹಕ್ಸ್ಲಿ ಅಂತ. ಒಬ್ಬ ಪಾದ್ರಿ ಇದ್ದ. ಆ ಪಾದ್ರಿ ಡಾರ್ವಿನ್ನನ್ನು ತುಂಬ ವಿರೋಧ ಮಾಡೋವನು. ಲಂಡನ್ ದೂರದ ರೇಡಿಯೋ ಸ್ಟೇಷನ್ನವರು ಇವರಿಬ್ಬರ ಬಗ್ಗೆ ಒಂದು ವಾದನ ಅರೇಂಜ್ ಮಾಡಿದರು. ಆವಾಗ ಅವನು ಈ ಥಾಮಸ್ ಹಕ್ಸ್ಲಿ ಅವ್ರ ಕಾಲು ಎಳೆಯೋದಕ್ಕೆ ಹೇಳ್ದ, ಸ್ವಾಮಿ ನೀವು ನಿಮ್ಮ ಅಮ್ಮನ ಕಡೆಯಿಂದಲೋ ಅಪ್ಪನ ಕಡೆಯಿಂದಲೋ ಮಂಗನಿಂದ ಬಂದಿರೋದು ಅಂತ. ಫಸ್ಟ್ ಆಫ್ ಆಲ್ ನಾನು ಮುಂಚೆನೇ ಹೇಳಿದಾಗೆ ಡಾರ್ವಿನ್ ಮಂಗನಿಂದ ಬಂದಿದ್ದೀವಿ ಅಂತ ಹೇಳಿಲ್ಲ. ಅವನು ಹೇಳಿರೋದು ನಾವು ಮಂಗ ದಾಯಾದಿಗಳು ಅಂತ. ಅಂದರೆ ನಾವಿಬ್ಬರು ಒಂದೇ ತಲೆಯಿಂದ ಬಂದವರು, ನಾವು ಇಬ್ಬರು ದಾಯಾದಿಗಳೇ ಹೊರತು ಒಬ್ಬರಿಂದ ಇನ್ನೊಂದು ಮಂಗ ಮಾನವನಿಂದ ಮಂಗನಾಗಲಿ ಮಾನವಾಗಲಿ ಬರಲಿಲ್ಲ. ಯಾವುದೋ ಒಂದು ಪ್ರಾಣಿಯಿಂದ ಇವತ್ತಿನ ವಾನರನೂ ಇವತ್ತಿನ ಮಾನವನೂ ದಾಯಾದಿಗಳಾಗೆ ಬಂದಿದ್ದಾರೆ ಅಂತ. ಒಟ್ಟಲ್ಲಿ ಅವನು ಇವ್ರು ಕಾಲು ಎಳಿಬೇಕು ಅಂತ ಕೇಳ್ದ, ಏನಪ್ಪ ನಿಮ್ಮ ತಾಯಿ ಕಡೆಯಿಂದಲೋ ತಂದೆ ಕಡೆಯಿಂದಲೋ ಮಂಗನಿಂದ ನೀವು ಬಂದಿರೋದು ಅಂತ. ಥಾಮಸ್ ಹಕ್ಸ್ಲಿ ಅವಾಗ ತಕ್ಷಣ ಉತ್ತರ ಕೊಟ್ಟರು, ಏನಪ್ಪ ನನಗೇನು ತೊಂದರೆ ಇಲ್ಲ, ನಮ್ಮ ತಾಯಿ ಕಡೆಯಿಂದಾದರೂ ಆಗ್ಬೋದು, ತಂದೆ ಕಡೆಯಿಂದಾದರೂ ಆಗ್ಬೋದು. ಆದರೆ ನೀವಿದ್ದೀರಲ್ಲ ಪಾದ್ರಿಗಳು, ಅಷ್ಟೆಲ್ಲ ಬುದ್ಧಿಶಕ್ತಿ ಇದ್ದು ನಿಮ್ಮ ಬುದ್ಧಿಶಕ್ತಿಯನ್ನು ವಿತಂಡವಾದಕ್ಕೆ ಉಪಯೋಗಿಸ್ತೀರಲ್ಲ, ಅಂಥ ಪಾದ್ರಿಯ ತಲೆಯಿಂದ ನಾನು ಬಂದಿಲ್ಲ ಅಂದರೆ ಸಾಕಪ್ಪ ನನಗೆ. ನಾನು ಮಂಗನಿಂದ, ನಮ್ಮ ತಾಯಿ ಕಡೆಯಿಂದಾದರೂ ತಂದೆ ಕಡೆಯಿಂದಾದರೂ ನಾನು ವಾನರದಿಂದ ಬಂದಿದ್ದರೆ ನನಗೇನು ತೊಂದರೆ ಇಲ್ಲ ಅಂತ ಅವರು ಕಾಲು ಎಳೆದರು. ಈ ವಾದ ವಿವಾದಗಳು ಶುರುವಾಗಿದ್ದು ಇವತ್ತಿಗೂ ಆ ವಾದ ವಿವಾದಗಳು ಮುಂದುವರಿತಾನೆ ಇದೆ. ಈ ವಾದ ವಿವಾದಗಳು ಅಂತ್ಯ ಇಲ್ಲದೆ ಇರುವಂಥ ವಾದಗಳು. ಅದರಲ್ಲಿ ಕೆಲವು ಸೂಕ್ಷ್ಮ ವಿಷಯಗಳನ್ನು ಮಾತ್ರ ತಿಳಿಸ್ತೀನಿ. ಇವಾಗ ನಮ್ಮ ಚಂದ್ರಯಾನ್ 2 ಚಂದ್ರನಿಗೆ ಹೋಯಿತು, ಚಂದ್ರನಲ್ಲಿ ಇಳೀತು, ಅಲ್ಲಿನ ಫೋಟೋಗಳನ್ನು ಕಳಿಸ್ತು. ಆ ಫೋಟೋಗಳಲ್ಲಿ ಅಲ್ಲಿ ಒಂದು ಗಡಿಯಾರ ಇದೆ ಅಂತ ಇಟ್ಕೊಳ್ಳೋಣ, ಸೀಕೋ ಗಡಿಯಾರ ಅಲ್ಲಿ ಚಂದ್ರನ ಮೇಲೆ ಬಿದ್ದಿದೆ ಅಂತ. ಆ ಗಡಿಯಾರ ಹೇಗೆ ಬಂತು ಅಲ್ಲಿ ಅಂತ ಯೋಚನೆ ಮಾಡಿದರೆ, ಚಂದ್ರನಲ್ಲಿ ಈ ಗಡಿಯಾರಕ್ಕೆ ಎಷ್ಟು ಭಾಗ ಬೇಕಾಗುತ್ತೆ, ಎಷ್ಟು ವಿವಿಧ ರೀತಿಯ ವಸ್ತುಗಳು ಬೇಕಾಗುತ್ತೆ. ಗಾಜಿನ ಮುಚ್ಚಳ ಇದೆ, ಹೊದಿಕೆ ಇದೆ, ಅದೇ ಲೋಹದ ತಳ ಇದೆ, ಕೀ ಇದೆ, ಒಳಗಡೆ ಚಕ್ರಗಳಿದೆ, ಆಮೇಲೆ ಮುಳ್ಳುಗಳಿದೆ, ಸಂಖ್ಯೆಗಳಿದೆ, ಗಂಟೆಯ ಸಂಖ್ಯೆಗಳಿದೆ. ಅಂತೂ ಗಡಿಯಾರದಲ್ಲಿ ನೂರಾರು ಭಾಗಗಳಿದೆ. ಈ ಭಾಗಗಳೆಲ್ಲ ಚಂದ್ರನಲ್ಲಿರೋದು ಬರೀ ಕಲ್ಲು ಬಂಡೆ. ಆ ಕಲ್ಲು ಬಂಡೆಗಳಲ್ಲಿರೋ ಲೋಹದ ಅಂಶಗಳು
ಹೊರಗೆ ಬಂದು ಪರಸ್ಪರ ಜೋಡಿಸ್ಕೊಂಡು ಒಂದು ಗಡಿಯಾರ ಆಗಿಬಿಡ್ತು ಅಂತ. ಅಂದರೆ ಯಾವ ಜೀವಿನೂ ಇಲ್ಲದೆ ಇರುವಂಥ ಒಂದು ಪ್ರಪಂಚದಲ್ಲಿ ಒಂದು ಗಡಿಯಾರ ಸೃಷ್ಟಿ ಆಯಿತು ಅಂದರೆ ನಂಬ್ತೀರಾ ನೀವು? ಗಡಿಯಾರ ಅಲ್ಲಿರೋದಕ್ಕೆ ಸಾಧ್ಯವೇ? ನಮ್ಮ ಸಾಧಾರಣ ಊಹೆ ಏನಾಗಿರುತ್ತೆ, ಹಿಂದೆ ಯಾರೋ ರಾಕೆಟ್ ಕಳಿಸಿದ್ರು, ಆ ರಾಕೆಟಿಂದ ಒಂದು ಗಡಿಯಾರ ಬಿದ್ದುಬಿಡ್ತು, ಆಮೇಲೆ ಆ ರಾಕೆಟು ಭೂಮಿಗೆ ಹೊರಟೋಯ್ತೋ ಅಥವಾ ನಾಶ ಆಯಿತೋ ಏನೋ ಆಯಿತು, ಒಟ್ಟಲ್ಲಿ ಆ ಗಡಿಯಾರ ಭೂಮಿಯಿಂದ ಬಂದಿದೆ, ಭೂಮಿ ಒಳಗೆ ಒಬ್ಬ ವಾಚ್ ಮೇಕರ್ ಗಡಿಯಾರ ಮಾಡಿದ್ದಾನೆ, ಒಬ್ಬ ಗಡಿಯಾರದ ಫ್ಯಾಕ್ಟ್ರಿ ಒಳಗೆ ಆ ಗಡಿಯಾರ ತಯಾರಾಗಿದೆ ಅಂತ ತೀರ್ಮಾನಿಸ್ತೀವಿ ಹೊರತು ಚಂದ್ರನಲ್ಲೇ ಗಡಿಯಾರ ಉದ್ಭವ ಆಯಿತು ಅಂತ ನಾವು ತೀರ್ಮಾನಿಸೋದಿಲ್ಲ. ಹಾಗಾದರೆ ಈ ಗಡಿಯಾರ ಭೂಮಿ ಮೇಲೆ ಹೇಗೆ ಬಂತು? ಒಂದಾನೊಂದು ಕಾಲದಲ್ಲಿ ಭೂಮಿ ಒಳಗೂ ಜೀವಿ ಇರಲಿಲ್ಲ, ಹೀಗಾಗಿ ಜೀವಿ ಮಾಡೋದಕ್ಕೆ ಸಾಧ್ಯವಿಲ್ಲ. ಅಂದರೆ ಜೀವ ಇಲ್ಲದೆ ಇರೋವಂಥ ಮರುಭೂಮಿ ಒಳಗಿದ್ದ ಭೂಮಿ ಒಳಗೆ ಮರುಭೂಮಿಯಲ್ಲಿ ಬೋರಿಡುವ ಗಾಳಿ ನಾನು ಅಂತ ಒಂದು ಕಡೆ ಡಿ ವಿ ಜಿಯವರು ಒಂದು ಕಾವ್ಯದಲ್ಲಿ ಉಪಯೋಗಿಸ್ತಿದ್ದಾರೆ. ಅಂತ ನಮ್ಮ ಭೂಮಿಯು ಒಳ್ಳೆ ಬಂದಿರೋ ಭೂಮಿಯಾಗಿತ್ತು. ಇಲ್ಲಿ ನೀರಿತ್ತು, ಗಾಳಿ ಇತ್ತು, ವಿಷಾನಿಲಗಳಿದ್ವು, ಏನೇನೋ ಇತ್ತು, ಒಟ್ಟಲ್ಲಿ ಜೀವಿ ಅಂತೂ ಇರಲಿಲ್ಲ ಒಂದಾನೊಂದು ಕಾಲದಲ್ಲಿ. ಅಂದರೆ ಸುಮಾರು 3000 ಕೋಟಿ ವರ್ಷದಿಂದ ಯಾವ ಜೀವಿನೂ ಇರಲಿಲ್ಲ. ಆದರೆ ಇವತ್ತು ಗಡಿಯಾರ ಬಂದಿದೆ. ಹಾಗಾದರೆ ಹೇಗೆ ಗಡಿಯಾರ ಬಂತು? ಅಂದರೆ ಜೀವಿಗಳಿಗೆ ಏನೋ. ಹಾಗಾದರೆ ಗಡಿಯಾರ ಇರಬೇಕಾದ್ರೆ ವಾಚ್ ಮೇಕರ್ ಇರಬೇಕು. ಈ ಗಡಿಯಾರನೇ ಇಷ್ಟು ಅಂದ್ಕೊಂಡ್ರೆ ಈ ರಾಕೆಟ್ ನೋಡಿ, ಚಂದ್ರಯಾನ್ ಅಥವಾ ಮಂಗಳಯಾನಿಗೆ ಕಳಿಸಿದ ರಾಕೆಟ್ ತಗೊಳ್ಳಿ. ಆ ರಾಕೆಟಲ್ಲಿ ಬಹುಶಃ 1,00,000 ಬೇರೆ ಬೇರೆ ಭಾಗಗಳಿರುತ್ತೆ. ಆ 1,00,000 ಭಾಗಗಳು ಸೇರ್ಕೊಂಡು ಬಿಟ್ಟು ಆ ರಾಕೆಟು ಭೂಮಿ ಬಿಟ್ಟು ಮಂಗಳನಿಗೆ ಹೋಗಿ ಬಂತು ಅಂದರೆ ಅದು ನಿಜವಾಗ್ಲೂ ಅದು ಒಂದು ಅದ್ಭುತ ಅಲ್ಲವೇ? ಆ ಅದ್ಭುತ ಯಾವ ಜೀವಿನೂ ಇಲ್ಲದೆ ಇರೋ ಭೂಮಿ ಮೇಲೆ ಹೇಗೆ ಬಂದಿರೋದಕ್ಕೆ ಸಾಧ್ಯ? ಅಂದರೆ ಇಂಥ ಸೂಕ್ಷ್ಮವಾದ ರಚನೆ ಉಳ್ಳ ಯಾವುದೇ ವಸ್ತು ತಗೊಂಡ್ರೂ ಆ ರಚನೆಕಾರ ಇರಬೇಕು. ನೀವು ಇದಕ್ಕೆ ಇನ್ನೂ ಸುಲಭವಾದ ಉದಾಹರಣೆ ಕೊಡಬೇಕು ಅಂದರೆ, ನೀವು ಬೇಲೂರಿಗೆ ಹೋಗಿ ಆ ಶಿಲಾಬಾಲಿಕೆ ನೋಡಿದರೆ, ಗಾಳಿ ಬೀಸೋ ಗಾಳಿ ಮಳೆಗಾಲದಲ್ಲಿ ಚಳಿಗಾಲದಲ್ಲಿ ಬೀಸೋ ಗಾಳಿ ಬೀಳೋ ಮಳೆಯಿಂದಲೇ ಒಂದು ಕಲ್ಲು ಕಡಲು ಬಿಟ್ಟು ಶಿಲಾಬಾಲಿಕೆ ಆಯಿತು ಅಂತ ನಂಬೋದಕ್ಕೆ ಸಾಧ್ಯವೇ? ಶಿಲಾಬಾಲಿಕೆ ಇದ್ದಾನೆ ಅಂದರೆ ಒಬ್ಬ ಶಿಲ್ಪಿ ಇದ್ದಾನೆ ಅಂತ. ಹಾಗಾದರೆ ಮನುಷ್ಯನಂಥ ಅದ್ಭುತವಾದ ದೇಹವನ್ನು ಸೃಷ್ಟಿ ಮಾಡಬೇಕಾದ್ರೆ ಒಬ್ಬ ಸೃಷ್ಟಿಕರ್ತ ಇರಲೇಬೇಕು. ಸೃಷ್ಟಿಕರ್ತ ಇಲ್ಲದೆ ಭೂಮಿ ಮನುಷ್ಯ ಹೇಗೆ ಬರೋದಕ್ಕೆ ಸಾಧ್ಯ ಅಂತ. ಇದಕ್ಕೆ ಇಂಟೆಲಿಜೆಂಟ್ ಡಿಸೈನ್, ಬೌದ್ಧಿಕ ಡಿಸೈನ್ ಅನ್ನೋದಕ್ಕೆ ಏನು ಹೇಳ್ಬೋದು? ಬೌದ್ಧಿಕ ವಿನ್ಯಾಸ, ಬೌದ್ಧಿಕ ವಿನ್ಯಾಸ ಅಂತ ಕರಿಬೋದು. ಬೌದ್ಧಿಕ ವಿನ್ಯಾಸ ಇರಬೇಕಾದ್ರೆ ಒಬ್ಬ ಬೌದ್ಧಿಕ ಜೀವಿ ಇರಬೇಕು. ಆ ಬೌದ್ಧಿಕ ಜೀವಿನೇ ದೇವರು ಅನ್ನುವಂಥ ಒಂದು ವಾದ ಇವಾಗ ಪ್ರಪಂಚದಲ್ಲಿ ಪ್ರಚಲಿತವಾಗಿದೆ. ಇದಕ್ಕೆ ಡಿಸ್ಕವರಿ ಇನ್ಸ್ಟಿಟ್ಯೂಟ್ ಅಂತ ಅಮೇರಿಕಾ ಸಂಯುಕ್ತ ಸಂಸ್ಥಾನದಲ್ಲಿ ಒಂದು ಇನ್ಸ್ಟಿಟ್ಯೂಟೇ ಇದೆ. ಆ ಇನ್ಸ್ಟಿಟ್ಯೂಟಲ್ಲಿ ಇದ್ರ ಬಗ್ಗೆನೇ ರಿಸರ್ಚ್ ಮಾಡ್ತಾರೆ. ಅಂದರೆ ಇದರಲ್ಲಿ ಇಂಟೆಲಿಜೆಂಟ್ ಡಿಸೈನರ್ ಅಂದರೆ ದೇವರು ಅಂತ ಇಟ್ಕೊಳ್ಳಿ. ಆ ದೇವರ ಪಾತ್ರ ಏನು, ಈ ಜೀವ ಸೃಷ್ಟಿ ಒಳಗೆ ದೇವರ ಪಾತ್ರ ಏನು ಅನ್ನೋದನ್ನೇ ಅವರು ಒಂದು ರಿಸರ್ಚ್ ಟಾಪಿಕ್ ಆಗಿ ಇಟ್ಕೊಂಡ್ಬಿಟ್ಟು ಅದ್ರ ಬಗ್ಗೆನೇ ವರ್ಕ್ ಮಾಡುವಂಥ ಒಂದು ಇನ್ಸ್ಟಿಟ್ಯೂಟ್ ಕೂಡ ಬೇರೆ ಇದೆ. ನಮ್ಮ ದೇಶದಲ್ಲಿ ಅಂತ ಯಾವ ಇನ್ಸ್ಟಿಟ್ಯೂಟು ಇಲ್ಲ. ನಾವು ಡಾರ್ವಿನ್ ವಿಕಾಸವಾದವನ್ನು ಮಕ್ಕಳಿಗೆ ಕಲಿಸ್ತೀವಿ, ಆದರೆ ಡಾರ್ವಿನ್ ವಿಕಾಸವಾದ ಹೇಳ್ಕೊಡ್ತಾ ಅದರಲ್ಲಿ ಈ ವಿಕಾಸವಾದಕ್ಕೆ ದೇವರ ಕಲ್ಪನೆ ಆಗಲಿ ಅಥವಾ ಸೃಷ್ಟಿಯ ಕಲ್ಪನೆ ಆಗಲಿ, ನಾವು ನಮ್ಮ ಪುರಾಣದಲ್ಲಿರೋ ಸೃಷ್ಟಿಯ ಕಲ್ಪನೆ ಆಗಲಿ ಪೂರಕವಾಗಿ ಇಲ್ಲ ಅನ್ನೋದನ್ನು ಹೇಳ್ಕೊಡೋದಿಲ್ಲ. ಹೇಳ್ಕೊಟ್ರೆ ಬಹುಶಃ ನಮ್ಮ ಮಠಾಧೀಶರು ಅದಕ್ಕೆ ವಿರೋಧ ಮಾಡಬಹುದು, ಗೊತ್ತಿದೆ ಮಾಡಬಹುದು. ಒಟ್ಟಲ್ಲಿ ಪಾಶ್ಚಾತ್ಯ ದೇಶಗಳಲ್ಲಂತೂ ಅದಕ್ಕೆ ವಿರೋಧ ಇದೆ. ಅಮೇರಿಕಾದಲ್ಲಂತೂ ಅದಕ್ಕೆ ಬಹಳ ವಿರೋಧ ಇದೆ. ಯಾಕೆಂದರೆ ಅದರಲ್ಲಿ ಹೆಚ್ಚಿನ ಜನ ಬಹಳ ಕ್ರಿಶ್ಚಿಯನ್ ಫೈತ್ ಬಗ್ಗೆ ಬಹಳ ನಂಬಿಕೆ ಉಳ್ಳವರು. ಹೀಗಾಗಿ ಅವರಿಗೆ ಡಾರ್ವಿನ್ ವಿಕಾಸವಾದ ರುಚಿಯಾಗೋದಿಲ್ಲ. ಅಂತೂ ಒಟ್ಟಲ್ಲಿ ಈ ಎರಡು ವಾದಗಳು, ಈ ಪ್ರಪಂಚದ ಸೃಷ್ಟಿ, ಇವಾಗ ನಾನು ಮುಂಚೆ ಶುರು ಮಾಡಿದ್ದು ನಮ್ಮ ವಿಶ್ವದ ಸೃಷ್ಟಿ ಹೇಗಾಯಿತು ಅಂತ, ಅದರಲ್ಲಿ ನಂಬಿಕೆ ಆಗದೇ ಇರುವಂಥ ವಿಷಯಗಳು ಬಹಳಷ್ಟಿದೆ. ಪ್ರಪಂಚ ಒಂದು ಬಿಂದುವಿನಿಂದ ಸೃಷ್ಟಿ ಆಯಿತು ಅಂದರೆ ಹೇಗೆ ಒಂದು ಬಿಂದು ಇಷ್ಟು ದೊಡ್ಡ ವಿಶ್ವ ಆಗೋದಕ್ಕೆ ಸಾಧ್ಯ ಅನ್ನೋದು ಯಾರ ಕಲ್ಪನೆಗೂ ಮೀರಿದ್ದು. ಆದರೆ ನಮಗಿರೋ ಪುರಾವೆ ಪ್ರಕಾರ ಒಂದು ಬಿಂದುವೇ ಒಂದು ವಿಶ್ವ ಆಗಿದೆ ಅನ್ನೋದನ್ನು ನಂಬಬೇಕಾಗಿದೆ.
ನಂಬೋಕೆ ಸಾಧ್ಯ ಇಲ್ಲ ಅನ್ನೋ ಅಂತ ಹೇಳ್ತಾನೆ ಅದನ್ನು ನಂಬಬೇಕಾಗಿದೆ. ಅದಕ್ಕೆ ಬಿಗ್ ಬ್ಯಾಂಗ್ ಥಿಯರಿ, ಮಹಾಸ್ಫೋಟ ಅಂತ ಕರೀತಾರೆ ಕನ್ನಡದಲ್ಲಿ. ಬಿಗ್ ಬ್ಯಾಂಗ್ ಥಿಯರಿ ಅಂತಾರೆ. ಅದು ಒಂದು ಆಶ್ಚರ್ಯ ವಿಜ್ಞಾನದಲ್ಲಿ, ಅದೊಂದು ಬಹಳ ಆಶ್ಚರ್ಯ. ಹೇಗೆ ಇಷ್ಟು ದೊಡ್ಡ ವಿಶ್ವ ಒಂದು ಬಿಂದುವಿನಿಂದ ಪ್ರಾರಂಭವಾಗಿ ಬಂದಿರಬಹುದು ಅನ್ನೋದು. ಇದು ಈ ಕೆಲವು ಧರ್ಮಗಳಿಗೆ ವಿರುದ್ಧವಾಗಿದೆ. ಆದ್ದರಿಂದ ಆ ಧರ್ಮಾಭಿಮಾನಿಗಳಿಗೆ ನೋವುಂಟು ಮಾಡುವಂಥ ಒಂದು ವೈಜ್ಞಾನಿಕ ವಿಷಯ ಆಗಿದೆ. ಹಾಗೆ ಜೀವ ಸೃಷ್ಟಿ ಪ್ರಪಂಚದಲ್ಲಿ ಹೇಗಾಯಿತು ಅನ್ನೋದ್ರ ಬಗ್ಗೆ ಕೂಡ ಬಹಳಷ್ಟು ವಿವಾದಗಳಿದೆ. ಆ ವಿವಾದದಲ್ಲಿ ನಾನು ಹೇಳಿದಾಗೆ ನಾನು ಅದರಲ್ಲಿ ಇದಮಿತ್ತಮ್ ಅಂತ ಹೇಳೋದಕ್ಕೆ ಇಷ್ಟಪಡೋದಿಲ್ಲ. ಯೋಚನೆ ಮಾಡೋಣ, ವೈಜ್ಞಾನಿಕವಾಗಿ ಹೇಳುವಂಥ ವಿಷಯದಲ್ಲಿ ಹೆಚ್ಚು ನಂಬಿಕೆ ಬರುತ್ತೆ ನಮಗೆ, ಅಥವಾ ಧಾರ್ಮಿಕವಾಗಿ ಹೇಳುವಂಥ ಕ್ರಿಶ್ಚಿಯನ್, ಇಸ್ಲಾಂ ಆ ಮತಸ್ಥರು ಹೇಳುವಂಥ 10,000 ವರ್ಷದಿಂದ ಪ್ರಪಂಚ ಸೃಷ್ಟಿ ಆಯಿತು, ಜೀವ ಸೃಷ್ಟಿ ಆಯಿತು ಅನ್ನೋದ್ರ ಬಗ್ಗೆ ನಂಬಿಕೆ ಬರುತ್ತಾ ಅಂತ. ನನಗೆ ಅವರು 1 ಗಂಟೆ ಮಾತಾಡಿ ಅಂತ ಹೇಳಿದರು ಗುರುಗಳು. ಆದರೆ 1 ಗಂಟೆನೂ ಮಾತಾಡೋದು ಚೆನ್ನಾಗಿರೋದಿಲ್ಲ. 15 ನಿಮಿಷಕ್ಕೆ ಮುಂಚೆ ನಿಲ್ಲಿಸ್ತೀನಿ ನಾನಿವಾಗ. ಇದರ ಬಗ್ಗೆ ಏನಾದರೂ ಚರ್ಚೆ, ಪ್ರಶ್ನೆ ಇದ್ದರೆ ಅದರ ಬಗ್ಗೆ ನಾವು ಚರ್ಚೆ ಮಾಡ್ಬೋದು. ಯಾರಿಗಾದರೂ ಏನಾದರೂ ಪ್ರಶ್ನೆ ಇದ್ದರೆ ಕೇಳಿದರೆ ನಾನು ಒಬ್ಬನೇ ಅಲ್ಲ, ಯಾರು ಬೇಕಾದರೂ ಉತ್ತರ ಕೊಡ್ಬೋದು. ಒಟ್ಟಲ್ಲಿ ಆ ಚರ್ಚೆ ವೈಜ್ಞಾನಿಕವಾಗಿ ಏನನ್ನ ವಿಷಯ ಮಂಡಿಸಿದ್ರು, ವಿಜ್ಞಾನದ ಬಲ ಅಂದರೆ ಅದರ ಚರ್ಚೆ ಆಮೇಲೆ ತರ್ಕ ವಿತರ್ಕ ಎಲ್ಲವೂ ವಿಜ್ಞಾನದಲ್ಲಿ ಬಂದೇ ಬರುತ್ತೆ. ವಿಜ್ಞಾನದಲ್ಲಿ ಯಾವುದನ್ನು ಕುರುಡಾಗಿ ಒಪ್ಕೊಳ್ಳೋದಿಲ್ಲ. ಹೀಗಾಗಿ ಆ ಚರ್ಚೆಗೋಸ್ಕರ ಇನ್ನು 15 ನಿಮಿಷ ಮೀಸಲಿಡೋಣ ಅಂತ ನನ್ನ ಕೋರಿಕೆ. ಎಲ್ರಿಗೂ ನಮಸ್ಕಾರ.